ನಮಸ್ಕಾರ. ರೈತ ಪ್ರಗತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಅನ್ನದಾತ ಪ್ರಭುವೇ, ಇದೋ ನಿನಗೆ ನಮೋ ನಮಃ. ಏನಕ್ಕೆ ಈ ಅನ್ನದಾತ ಅಂತ ಹೆಸರು ರೈತನಿಗೆ ಬಂದಿದೆ? ನಾವು ನೋಡಿದ್ದೀವಿ, ಪ್ರತಿಯೊಂದು ಜೀವಿ ಜೀವಿಸೋದಕ್ಕೂ, ಒಬ್ಬ ಮನುಷ್ಯ ಜೀವಿಸೋದಕ್ಕೂ ನಿರಂತರವಾಗಿ ಬೇಕಾಗಿರೋದು ಅವನಿಗೆ ಆಹಾರ. ಸೂರ್ಯ, ಗಾಳಿ, ಬೆಳಕು, ನೀರು ಇವನ್ ಬಿಟ್ಟರೆ ಅತಿ ಮುಖ್ಯವಾಗಿ ಬೇಕಾಗೋದು ಆಹಾರ. ಹಾಗಾಗಿ ಈ ಆಹಾರನ ಒದಗಿಸ್ಕೊಡುವಂಥ ರೈತನಿಗೆ ನಾವು ಅನ್ನದಾತ ಅಂತೀವಿ. ಆಹಾರ ಧಾನ್ಯಗಳನ್ನ, ಬೀಜಗಳನ್ನ, ಸಸಿಗಳನ್ನ, ಒಟ್ಲುಗಳನ್ನ ಬಿಡ್ತಾ ನಿರಂತರವಾಗಿ ಆಹಾರ ಬೆಳೆಗಳನ್ನು ಬೆಳೆದು ತಿನ್ನುವಂಥ ಪ್ರತಿಯೊಂದು ಜೀವಿಗೆ ಒದಗಿಸ್ತಾ ಇರೋಂಥ ರೈತನ ನಾವು ಅನ್ನದಾತ ಅಂತ ಅಂತೀವಿ. ಆದರೆ ಈ ಅನ್ನವನ್ನು ನಾವು ಬೀಜದ ಮೂಲವಾಗಿ ನಾವು ಭೂಮಿಯಿಂದ ಬೆಳಿತೀವಿ. ಸಸ್ಯದ ಮೂಲವಾಗಿ ನಾವು ಅದನ್ನು ಬೆಳೆದು ವ್ಯವಸಾಯ ಮಾಡಿ ಬೆಳೆದು ನಾವು ಅದನ್ನು ಎಲ್ಲರಿಗೂ ಒದಗಿಸೋಂಥ ವ್ಯವಸ್ಥೆ ಮಾಡ್ತೀವಿ. ಆದರೆ ನಾವು ಅನ್ನದಾತ ರೈತ ಅಂತ ಏನು ಹೇಳ್ತೀವಿ, ನಾವು ಬರೀ ಅದಕ್ಕೆ ಸಹಕಾರ ಕೊಡ್ತಾಯಿದ್ದೀವಿ, ಆ ಬೀಜಕ್ಕೆ, ಆ ಸಸಿಗೆ ಬೆಳೆದು ದೊಡ್ಡದಾಗಿ ನಮಗೆ ಫಸಲನ್ನು ಕೊಡೋದಕ್ಕೆ. ಆದರೆ ಈ ಬೆಳೆಯನ್ನು ಬೆಳೆಯೋದಕ್ಕೆ ಮುಖ್ಯವಾದ ಕಾರಣಕರ್ತರು ಯಾರು? ಅನ್ನದಾತರು ಯಾರು? ಒಂದು ಬೀಜ ಹಾಕಿದ ತಕ್ಷಣ ಸಸಿಯಾಗಿ, ಗಿಡವಾಗಿ, ಮರವಾಗಿ ನಮಗೆ ಫಸಲುಗಳನ್ನು ಕೊಡುವಂಥ ಈ ಸಸ್ಯಗಳನ್ನ ನಿಜವಾಗ್ಲೂ ಪೋಷಣೆ ಮಾಡೋರು ಯಾರು? ಆ ಅನ್ನದಾತ ಪ್ರಭುಗಳೇ ಜೀವಾಣುಗಳು. ಇದನ್ನೆಲ್ಲ ನಾವು ತಿಳಿದೇ ಇದ್ದೀವಿ. ಜೀವಾಣುಗಳು, ಶಿಲೀಂಧ್ರಗಳು, ಆ್ಯಕ್ಟಿನೋಮೈಸಿಟಿಸ್ಗಳು, ಈ ರೀತಿ ನಾನಾ ಸೂಕ್ಷ್ಮ ಜೀವಿಗಳು ಭೂಮಿಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತವೆ. ಆದರೆ ನಾವು ಹೆಚ್ಚೆಚ್ಚು ಬೆಳಿಬೇಕು. ಕೃಷಿ ಅನ್ನೋದು ಕೃಷಿಕನಿಗೆ ಒಂದು ವೃತ್ತಿ. ಹೆಚ್ಚೆಚ್ಚು ಬೆಳಿಬೇಕು, ಹೆಚ್ಚೆಚ್ಚು ಲಾಭ ಮಾಡಬೇಕು ಅಂತ ಎಲ್ಲ ವೃತ್ತಿಯಲ್ಲೂ ಇರೋ ರೀತಿಯೇ ಹೆಚ್ಚೆಚ್ಚು ಲಾಭ ಮಾಡಬೇಕು ಅನ್ನೋದನ್ನು ರೈತ ಮನಗಂಡು ಎಲ್ಲರೂ ಹೇಳಿದ್ದನ್ನೆಲ್ಲ ಮಾಡಿ ರಾಸಾಯನಿಕ ಕೃಷಿ ಇರ್ಬೋದು ಮತ್ತು ಬೇರೆ ಬೇರೆ ಕೃಷಿ ಪದ್ಧತಿಗಳನ್ನೆಲ್ಲ ಅಳವಡಿಸ್ಕೊಂಡು ಹೆಚ್ಚೆಚ್ಚು ಬೆಳೆಯೋ ನಿಟ್ಟಿನಲ್ಲಿ ಹೋಗಿ ಏನಾಗಿದ್ದಾನೆ ಅಂದರೆ ಇವತ್ತು ಸಾಕಷ್ಟು ಸಂಕಷ್ಟಕ್ಕೆ ಸಿಗಾಕೊಂಡಿದ್ದಾನೆ. ಇದನ್ನು ಮಾಡೋ ನಿಟ್ಟಿನಲ್ಲಿ ನಾವು ಬಂದಂಥ ಆಧುನಿಕ ಕೃಷಿಯಲ್ಲಿ ಏನಾಯಿತು ಅಂದರೆ, ಈ ಯಾವಾಗ ಭೂಮಿಗೆ ಯಥೇಚ್ಛವಾಗಿ ನಾವು ರಾಸಾಯನಿಕ ಕೊಟ್ಟವೋ ಈ ಜೀವಾಣುಗಳೆಲ್ಲ ಸಂಹಾರ ಹಾಕೊಂಡು ಹೋದವು. ಅದಾಗೇನಾಗಿದೆ, ಇವತ್ತು ನಾವು ಯಾರೇ ಒಬ್ಬ ರೈತ ಮಾಡಿದ್ರೆ ನೀವು ಈ ಜೀವಾಮೃತನ ಕೊಡಿ, ನೀವು ಇದು ಮಾಡಿ ನೈಸರ್ಗಿಕ ಕೃಷಿ ಮಾಡಿ, ಇಲ್ಲ ಸರ್ ನಮ್ಮ ಭೂಮಿಲಿ ಆಗೋದಿಲ್ಲ, ನಮ್ಮ ಭೂಮಿ ಒಗ್ಗೋದಿಲ್ಲ, ಈ ರೀತಿ ಅವನಿಗೆ ನಾನಾ ಥರ ಪ್ರಶ್ನೆಗಳು, ಗೊಂದಲಗಳಿದ್ದಾವೆ. ಆದರೆ ನೀವು ಇದನ್ನು ಯಥೇಚ್ಛವಾಗಿ ಭೂಮಿಗೆ ಕೊಟ್ಟಾಗ ತನ್ನಿಂದ ತಾನೇ ಕೆಲಸ ಆಗುತ್ತೆ. ಅದೇನು ಕೆಲಸ ಅಂದ್ಬಿಟ್ಟು ನಾವು ನಿರಂತರವಾಗಿ ನೈಸರ್ಗಿಕ ಕೃಷಿಯಲ್ಲಿ ನೋಡ್ಕೊಂಡು ಬಂದೇ ಇದ್ದೀವಿ. ಸೊ ಈ ಅನ್ನದಾತ ಪ್ರಭು ಜೀವಾಣುಗಳು, ಅನಂತ ಕೋಟಿ ಜೀವಾಣುಗಳು ನಿರಂತರವಾಗಿ ಭೂಮಿಯಲ್ಲಿ ಕೆಲಸ ಮಾಡಿ ಏನು ಮಾಡ್ತಾ ಇದ್ದಾವೆ, ಇವತ್ತು ನಮಗೆ ಯಥೇಚ್ಛವಾಗಿ ಬೆಳೆ ಬೆಳೆಯೋದಕ್ಕೆ ಕಾರಣಕರ್ತರಾಗಿ, ಯಾವ ರೀತಿ ಕಾಡಿನಲ್ಲಿ ಯಾವುದೇ ಒಂದು ಹಸ್ತಕ್ಷೇಪ ಇಲ್ಲದೇ ಬೆಳೀತಾ ಇದ್ದಾವೋ ಅದೇ ರೀತಿ ಕಾರಣಕರ್ತರಾಗಿ ಮಾಡ್ತಿರೋಂಥವು ಈ ಜೀವಾಣುಗಳು. ಹಾಗಾಗಿ ಈ ಜೀವಾಣುಗಳನ್ನ ನಾಶ ಮಾಡಿಸಿರೋಂಥ ಜೀವಾಣುಗಳನ್ನ ಇವತ್ತು ನಾವು ಏನು ಮಾಡಬೇಕಾಗಿದೆ, ಮರುಪೂರ್ಣ ಮಾಡಬೇಕಾಗಿದೆ. ಯಾವ ರೀತಿ ನಮ್ಮನೆ ಅಡುಗೆ ಮನೆಯೊಳಗೆ ಏನು ನಾವು ಸ್ಟೋರ್ ರೂಮ್ ಅಂತ ಅಂತೀವೋ ಅದರೊಳಗೆ ನಮ್ಗೆ ಯಥೇಚ್ಛವಾಗಿ ಅಡುಗೆ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನ ನಾವು ಡಬ್ಬಿಗಳಲ್ಲಿ ತುಂಬಿಟ್ಟಿದ್ದೀವಿ. ಎಲ್ಲ ತುಂಬಿಟ್ಟಿದ್ದಾರೆ. ನಮ್ಮನೆ ಯಾಕೆ ನಮ್ಮ ತಾಯಿ ಏನು ಮಾಡ್ಯಾರೆ, ಎಲ್ಲದ್ರಿಗೂ ತುಂಬಿಟ್ಟಿದ್ದಾರೆ. ಆದರೆ ಇಲ್ಲಿ ಒಲೆ ಇಟ್ಬಿಟ್ಟು ಅಡುಗೆ ಮಾಡೋದಕ್ಕೆ ಏನಾಗಿದೆ, ಅಡುಗೆಯವರಿಲ್ಲ. ಅಡುಗೆ ಮಾಡಬೇಕಾಗಿದೆ. ಇವಾಗ ಏನಾಗ್ತದೆ, ಅಡುಗೆ ಮಾಡೋದಕ್ಕೆ ನಮಗೆ ಅಡುಗೆ ಆಳುಗಳಿಲ್ಲ. ಅಂದರೆ ನಮ್ಮ ತಾಯಿ, ನಮ್ಮ ಆಕೆ ಇವರೆಲ್ಲ ಯಾವಾಗ ಊರು ಹೊರಗೋಗಿದ್ದಾರೋ ಅಥವಾ ಅವ್ರು ಇಲ್ದಂಗೆ ಆಗಿದೆಯೋ ಅಂಥ ಸಮಯದಲ್ಲಿ ಅಡುಗೆಯವರು ಇಲ್ಲ ಅಂದಾಗ ಏನಾಗುತ್ತೆ, ಈ ಗೋದಾನು ಅಥವಾ ಸ್ಟೋರ್ ರೂಮು ಪೂರ್ಣವಾಗಿ ತುಂಬಿದೆ ಅಡುಗೆ ಸಾಮಗ್ರಿಗಳಿಂದ. ಆದರೆ ಅಡುಗೆ ಮಾಡೋಕ್ಕೆ ಕೊಡೋಕ್ಕೆ ಯಾವಾಗ ಜನ ಇಲ್ದಂಗೆ ಆಗ್ತಾರೋ ಅವಾಗ ನಮಗೇನಾಗುತ್ತೆ, ನಮಗೆ ಹಸಿವೆ ಜಾಗ ಆಗುತ್ತೆ. ಇಲ್ಲಾಂದರೆ ನಾವು ಅಡುಗೆ ಮಾಡೋಕ್ಕೂ ಆಗೋದಿಲ್ಲ. ಇಲ್ಲಿ ಎಲ್ಲ ಪದಾರ್ಥಗಳಿದ್ರೂ ಕೂಡ ಅಡುಗೆ ಮಾಡೋಕ್ಕಾಗೋದಿಲ್ಲ. ಅಂಥ ಸಮಯದಲ್ಲಿ ಏನು ಮಾಡ್ತೀವಿ, ನಾವು ಹೋಟ್ಲಿಗೆ ಹೋಗಿ ತಿನ್ನಬೇಕಾಗತ್ತೆ. ಅದೇ ರೀತಿ ಯಾವಾಗ ನಮ್ಮ ಭೂಮಿಲಿ ನಾವು ಇದುವರೆಗೂ ನೋಡಿದ್ದೀವಿ, ವಿಜ್ಞಾನ ಏನು ಹೇಳಿದೆ, ಭಾರತ ದೇಶದ ಭೂಪ್ರದೇಶ ಹೇಗಿದೆ ಅಂದರೆ, ನೀವು ಭೂಮಿಯ ಆಳದಲ್ಲಿ ಹೋದಂಗೆಲ್ಲ ಹೆಚ್ಚು ಮಾತ್ರದಲ್ಲಿ ನೀವೆಷ್ಟು ಆಳವಾಗಿ ಹೋಗ್ತೀರೋ ಗಿಡಗಳು ಬೇಕಾದಂಥ ಹೆಚ್ಚೆಚ್ಚು ಪೋಷಕಾಂಶಗಳೆಲ್ಲಿದೆ, ಈ ಭೂಮಿಯ ಮೈಯಲ್ಲಿದೆ, ಅಂತರ ಆಳದಲ್ಲಿದೆ ಅಂತ. ಇದನ್ನು ತಂದು ಹಾಕೋದು ಎರೆಹುಳುಗಳು ಅಂತಲೂ ನಮಗೆ ಇದಿದೆ. ಮತ್ತು ಕೇಶಾಕರಣೆಯಲ್ಲಿ ಇದು ಮೇಲೆ ಬರುತ್ತೆ ಅಂತ ಅಂದ್ಬಿಟ್ಟು ಕೂಡ ನಾವೆಲ್ಲ ನೋಡಿದ್ದೀವಿ. ಸೊ ಈ ಥರ ನಾವು ನೋಡ್ತಾ ಹೋದಾಗ
ನಾವು ಜೀವಾಣು ಅಂತ ಮಾತಾಡಿದಾಗ ನಾವು ಹಾಗಾದರೆ ಹೇಗೆ ಮಾಡಬೇಕು ಅಂದಾಗ ಈ ಜೀವಾಣುಗಳನ್ನ ನಾವು ಎಲ್ಲಿಂದ ತರೋದು? ಸುಮ್ಮನೆ ಯಾವುದೋ ಒಂದು ಇವಾಗ ಏನಕ್ಕೆ ಇದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ತಾವು ಕರೆ ಮಾಡಿಬಿಟ್ಟು ನನಗೆ ಏನು ಕೇಳ್ತಾ ಇದ್ದೀರಾ ಅಂದರೆ, ಸರ್ ನಾವು WDC ಹಾಕ್ಬೋದಾ, ನಾವು ಡಾಕ್ಟರ್ ಸಾಯಿಲ್ ಹಾಕ್ಬೋದಾ, ಇನ್ನೊಂದು ಮಗದೊಂದು ಅಂತ ತಾವು ಸಾಕಷ್ಟು ಕೇಳ್ತಾ ಇದ್ದೀರಾ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ನಾನು ಹೇಳ್ತೀನಿ, ಮಿಕ್ಕಿದ್ದನ್ನು ನೀವೇ ಮನವರಿಕೆ ಮಾಡ್ಕೊಂಡು ಕೆಲಸ ಮಾಡ್ಬೋದು. ಸೊ ಇಲ್ಲೇನಾಗ್ತಾಯಿದೆ ಅಂದರೆ, ಈ ಜೀವಾಣುಗಳು ಅಂತಂದಾಗ ಭೂಮಿಯಲ್ಲಿ ಅಥವಾ ಪ್ರಕೃತಿಯಲ್ಲಿ ಏನಿದೆ ಅಂದರೆ 108 ತತ್ವಗಳಿದ್ದಾವೆ. ಈ 108 ತತ್ವಗಳಲ್ಲಿ ಕೇವಲ ಸುಮಾರು 16 ತತ್ವಗಳನ್ನು ಮಾತ್ರ, ಎಲಿಮೆಂಟ್ಸ್ 16 ಎಲಿಮೆಂಟ್ಸ್ ಮಾತ್ರ ಉಪಯೋಗಿಸ್ಕೊಂಡು ಗಿಡಗಳ ಬೆಳವಣಿಗೆಯನ್ನು ಬಗ್ಗೆ ದೃಷ್ಟಿ ಹಾಯಿಸ್ತಾ ಇದ್ದಾರೆ. ಆದರೆ ಈ 108 ತತ್ವಗಳನ್ನ ಏನು ಶಿವ ಸುಮ್ಮನೆ ಮಾಡೋದನ್ನ, ದೇವರು ಸೃಷ್ಟಿ ಏನೋ ಸುಮ್ಮನೆ ಸೃಷ್ಟಿ ಆಯ್ತಾ ಇದು, ಹಂಗಾರೆ ಗಿಡಗಳಿಗೆ ಇವೆಲ್ಲ ಬೇಕಾಗಿಲ್ವಾ, ಇದ್ರೊಳಗೆ ಯಾವುದಾದ್ರು ಬೇಕು, ಯಥೇಚ್ಛವಾಗಿ ಬೇಕು ಅಂತ ನಿರ್ಣಯ ಮಾಡೋದು ಯಾವುದು? ಆ ಬೀಜದ ಮೂಲ ಗುಣ. ಹಾಗಾಗಿ ನಾವು ನೈಸರ್ಗಿಕ ಕೃಷಿ ಮಾಡ್ರಿ ಅಂತಂದಾಗ ಏನು ಹೇಳ್ತೀವಿ, ಆದಷ್ಟು ಪ್ರಯತ್ನ ಮಾಡಿ ಒಂದು ಬೀಜ ಸಿಕ್ಕರೆ ಸಾಕು, ಅದನ್ನು ತೊಗೊಂಡು ಸಸಿ ಮಾಡಿ ಗಿಡ ಮಾಡಿ ಅದರೊಳಗೆ ಸಿಗೋಂಥ ಬೀಜಗಳನ್ನ ಉತ್ಪತ್ತಿ ಮಾಡಿ ನೀವು ಅನಂತ ಗಿಡಗಳನ್ನ ಬೆಳೆಸ್ಬೋದು. ಹಾಗಾಗಿ ಆ ರೀತಿ ನೀವು ಮಾಡಿ ನಾಟಿ ಬೀಜ, ಜವಾರಿ ಬೀಜಗಳನ್ನ ತೊಗೊಳ್ಳಿ ಅಂತ ಹೇಳೋದು ಕಾರಣ ಏನಂದರೆ, ಅದರೊಳಗಿರೋವಂಥ ವಿಶೇಷ ಹುಟ್ಟಿನಿಂದ ಬಂದಿರುವಂಥ ಒಂದು ಗುಣ ಧರ್ಮ. ಅದು ತನಗೆ ಬೇಕಾದಂಥ ಪೋಷಕಾಂಶಗಳನ್ನೆಲ್ಲ ತೊಗೊಳ್ಳೋಕ್ಕೆ ಅದರೊಳಗೆ ಒಂದು ಕ್ಷಮತೆ ಇರ್ತದೆ. ಬೇಕಾದಂಥ ಪೋಷಕಾಂಶಗಳನ್ನ ಬೇಕು ಅಂತ ಕೇಳೋವಂಥ ಕ್ಷಮತೆ ಕೂಡ ಇರೋದ್ರಿಂದ ಏನಾಗುತ್ತೆ, ಈ ಭೂಮಿಯೊಳಗೆ ಇರುವಂಥ ಎಲ್ಲ ಪೋಷಕಾಂಶಗಳು ಏನಿದಾವೆ ಎಲ್ಲನೂ ಒಂದೇ ಥರ ಇರುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಈ 108 ತರೊಳಗೆ ಒಂದರೊಳಗೆ ಫಾಸ್ಫರಸ್ ಜಾಸ್ತಿ ಇರ್ಬೋದು, ಒಂದರಲ್ಲಿ ಪೊಟ್ಯಾಶ್ ಜಾಸ್ತಿ ಇರ್ಬೋದು, ಅಂದರೆ ರಂಜಕ ಜಾಸ್ತಿ ಇರ್ಬೋದು, ಪೊಟ್ಯಾಶ್ ಜಾಸ್ತಿ ಇರ್ಬೋದು ಅಥವಾ ಕಮ್ಮಿ ಇರ್ಬೋದು, ಹೆಚ್ಚಿರ್ಬೋದು, ಮ್ಯಾಗ್ನೀಷಿಯಮ್ ಕಮ್ಮಿ, ತಾಮ್ರ ಜಾಸ್ತಿ, ಈ ಥರ ಬೇರೆ 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 ರೀತಿಯಲ್ಲಿ ಇರ್ಬೋದು. ಕೆಲವು 1-2 ಕಣಗಳು ಇರ್ಬೋದು. ಲಕ್ಷ ಕಣಗಳು ನೀವು ತೊಗೊಂಡಾಗ ಕೆಲವು 1-2 ಕಣಗಳೇ ಇರ್ಬೋದು. ಅದನ್ನೆಲ್ಲ ಬೇಕು ಅಂದರೆ, ಈ ಗಿಡಕ್ಕೆ ಬೇಕು ಅಂದಾಗ ಆ ಲಕ್ಷ ಕಣಗಳಲ್ಲಿ, ಆ ಕೋಟಿ ಕಣಗಳಲ್ಲಿ ಯಾವ ಇದನ್ನು ಮಾರ್ಪಾಡು ಮಾಡಿ ಆ ಗಿಡಕ್ಕೆ ಬೇಕು ನನಗೆ ಇದನ್ನು ಅಂತ, ಈ ಒಂದು ವಸ್ತು ನನಗೆ ಬೇಕು, ಆದ್ರೂ ಭೂಮಿಯಲ್ಲಿ ತುಂಬ ಸಣ್ಣ ಪ್ರಮಾಣದಲ್ಲಿ ಇಲ್ಲೆಲ್ಲ ಒಂದು ಅಲ್ಲೆಲ್ಲ ಒಂದಿದೆ ಅಂತ ಅಂದಾಗ ಅದನ್ನು ಕ್ರೋಢೀಕರಿಸಿ ವಾಪಸ್ಸು ಗಿಡಗಳು ಕೊಡುವಂಥ ವ್ಯವಸ್ಥೆಗಳು ಯಾವ್ದು ಮಾಡ್ತವೆ? ಜೀವಾಣುಗಳು ಮಾಡ್ತವೆ. ಹಾಗಾಗಿ ಒಂದು ಗಿಡಕ್ಕೆ ನಮ್ಗೆ ಇದೇ 16 ತತ್ವಗಳು ಮಾತ್ರ ಬೇಕು ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಇನ್ನೂ ಹೆಚ್ಚೆಚ್ಚು 20, 30, 40, 50 ಅದಕ್ಕೆ ಗಿಡಗಳ ಅನುಗುಣವಾಗಿ ಮರದ ಗುಣಗಳಾಗಿ ಅದರೊಳಗಿರೋಂಥ ರಾಸಾಯನಿಕಗಳು ಏನು ಇದಾಗಿದಾವೋ, ಶರೀರ ಆಗಿದೆಯೋ ಅದರ ಪ್ರಕಾರವಾಗಿ ಏನೇನು ಬೇಕೋ ಅವನ್ನೆಲ್ಲ ತಗೊಳ್ಳೋಂಥ ಒಂದು ಕ್ಷಮತೆ ಆ ಗಿಡಕ್ಕಿರ್ತದೆ. ಆದರೆ ಈ ಇರೋವಂಥ ಈ ತತ್ವಗಳನ್ನೆಲ್ಲ ಮಾರ್ಪಾಡು ಮಾಡಿ ವಿಘಟನೆ ಮಾಡಿ ಕೊಡುವಂಥವು ಯಾವುವು? ಜೀವಾಣುಗಳು. ಈ ಜೀವಾಣುಗಳನ್ನ ನಮ್ಮನ್ನ ಇವತ್ತು ಯಥೇಚ್ಛವಾಗಿ ವಿಷವನ್ನು ಹಾಕಿ ಏನು ಮಾಡಿದ್ವಿ? ಸರ್ವನಾಶ ಮಾಡಿಬಿಟ್ಟಿದ್ವಿ. ಇವತ್ತು ನಮ್ಮ ಭೂಮಿಗಳಲ್ಲಿ ಮಣ್ಣನ್ನೇನೋ ನಾವು ಕೈ ತೊಗೊಂಡು ನೋಡ್ರಿ, ಎಷ್ಟೇ ನೀವು ಮೂಸು ನೋಡೋಕೆ ಹೋದ್ರೂ, ವಾಸನೆ ನೋಡೋಕೆ ಹೋದ್ರೂ ಅದು ಒಂದು ಚೂರು ಸುಗಂಧ ಅನ್ನೋದಿರಲ್ಲ. ಅದೇ ನೀವು ಕಾಡಿನಲ್ಲಿ ಹೋಗಿ ಅಥವಾ ಎಲ್ಲಿ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಹೋಗಿ ನೀವು ಆ ಮಣ್ಣನ್ನು ನೀವು ತಗೊಳ್ಳಿ, ಆ ಮಣ್ಣನ್ನು ನೀವು ವಾಸನೆ ನೋಡೋಕ್ಕೆ ನೀವು ಮೂಗಿನ ಹತ್ರ ತರೋಷ್ಣಂಗೆ ಏನಾಗುತ್ತೆ, ಈ ಕೈ ತನ್ನಿಂದ ತಾನೇ ಗೊತ್ತಾಗ್ದೇ ಬಾಯಿ ಕಡೆಗೆ ಹೋಗೋಷ್ಟು ಒಂದು ಸುಗಂಧ ಭರಿತವಾದ ಒಂದು ಸುವಾಸನೆ ಇರುತ್ತೆ. ಅಂದರೆ ಆ ಮಣ್ಣು ಯಾವುದು ಸುಗಂಧ ಇದೆ, ಸುವಾಸನೆ ಭರಿತವಾಗಿದೆ ಅಂತ ಆ ಮಣ್ಣಲ್ಲಿ ಏನಿದೆ ಯಥೇಚ್ಛವಾಗಿ ಸಾವಯವ ಪದಾರ್ಥ ಇದ್ದಾವೆ, ಸಾವಯವ ಇಂಗಾಲ ಇದೆ, ಮತ್ತು ಬೇರೆ ಬೇರೆ ಎಲ್ಲ ವಸ್ತುಗಳಿರೋದ್ರಿಂದ ಏನಾಗ್ತಿದೆ ನಮಗೆ ಆ ಸುಗಂಧಮಯ ಜೀವಾಣುಗಳು ಸಮೃದ್ಧಿಯಾಗಿರುವಂಥದ್ದು ಏನು ಮಾಡ್ತವೆ? ಸುವಾಸನೆಯನ್ನು ಕೊಡ್ತಾ ಇರ್ತವೆ. ಸೊ ಜೀವಾಣುಗಳು ಸಮೃದ್ಧಿಯಾಗಿದ್ದಾವೆ ಅಂದರೆ ಆ ಮಣ್ಣು ಹೆಚ್ಚು ಬದುಕಿದೆ, ಹೆಚ್ಚು ಫಸಲು ಕೊಡೋದಕ್ಕೆ ಕಾರಣಕರ್ತರಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಇದಕ್ಕೆ ಮುಂಚೆನೇ ತಿಳ್ಕೊಂಡಿದ್ದೀವಿ. ಸ್ನೇಹಿತರೆ, ಈ ರೀತಿ ಈ ಜೀವಾಣುಗಳು ಅಂತ ಬಂದಾಗ ಈ 108 ತತ್ವಗಳು 108 ಎಲಿಮೆಂಟ್ಸ್ಗೆ ಬೇಕಾಗಿರೋಂಥ ಪೋಷಕಾಂಶಗಳು ಗಿಡಗಳಿಗೆ ಯಾವ್ಯಾವುದು ಬೇಕೋ ಅದನ್ನು ತಯಾರಿಸಿ ಮಣ್ಣಲ್ಲಿರೋಂಥವನ್ನ ವಿಘಟನೆ ಮಾಡಿ ಮಾರ್ಪಾಡು ಮಾಡಿ ಕೊಡುವಂಥವು ಯಾವುವು? ಜೀವಾಣುಗಳು. ಈ ಜೀವಾಣುಗಳು ಎಲ್ಲಿದ್ದಾವೆ? ನಮಗೆಲ್ಲ ಇದಕ್ಕೆ ಮುಂಚೆನೇ ಗೊತ್ತು, ಅದಿರೋದು ಜವಾರಿ ಆಕಳು ಅಥವಾ ನಾಟಿ ಆಕಳು ಜಠರದಲ್ಲಿ ನಿಂತೆ, ನಾಟಿ ಹಸು ಅಥವಾ ಜವಾರಿ ಆಕಳು. ಇದು ಕರಳಲ್ಲೇ ಇದೆ ಅಂತ ಅಂದ್ಬಿಟ್ಟು ನಾವು ನೋಡಿದ್ದೀವಿ. ಮತ್ತೆ ಏನು ವಿಲಾಯಿತಿ ಜರ್ಸಿ ಹೋಲ್ಸ್ಟೈನ್ ಅಂತ ನೀವು ಅಂತಿರೋ ಹಸುಗಳು, ಅದರೊಳಗೆ ಹೆಚ್ಚು ರೋಗಾಣುಗಳು ಇದ್ದಾವೆ ಮತ್ತು ಅದರೊಳಗಿರೋಂಥ ಜೀವಾಣುಗಳು ನಮಗೆ ಉಪಯುಕ್ತವಾದ ಜೀವಾಣುಗಳು ತುಂಬ ಕಮ್ಮಿ ಪ್ರಮಾಣದಲ್ಲಿದ್ದಾವೆ, ರೋಗಾಣುಗಳು ಹೆಚ್ಚಿದ್ದಾವೆ. ಹಾಗಾಗಿ ನೀವು ನೋಡಿದ್ರೆ ಒಂದು 4 ವಿಲಾಯಿತಿ ಹಸುಗಳು ಮನೆಯೊಳಗಿದ್ದಾವೆ ಅಂದರೆ ನಿಮಗೆ ವೈದ್ಯರು, ಡಾಕ್ಟ್ರುಗಳು, ವೆಟರ್ನರಿ ಡಾಕ್ಟ್ರು ನಿರಂತರ ವಾರಕ್ಕೆ 1-2 ಸಲ ಬರ್ತಾ ಇರ್ತಾರೆ. ಆದರೆ ಎಲ್ಲಿ ಜವಾರಿ ಆಕಳಿದೆಯೋ ಆ ಮನೆಗೆ ವರ್ಷವಾದ್ರೂ ಒಬ್ಬ ವೈದ್ಯ ಬರೋದಕ್ಕೆ ಜಾಗನೇ ಇರಲ್ಲ, ಯಾಕೆಂದರೆ ಅದಕ್ಕೆ ಯಾವುದೇ ರೀತಿ ರೋಗ ಬರೋದಿಲ್ಲ. ಆ ರೀತಿ ರೋಗ ಬರೋದಿಲ್ಲ ಅನ್ನೋದ್ರಲ್ಲಿ ರೋಗ ನಿರೋಧಕ ಶಕ್ತಿ ಅದರೊಳಗಿದೆ.
ರೋಗನೇ ಬರ್ದಿರೋಕ್ಕಾಗೋಂಥ ಸದೃಢವಾದಂಥ ಬೇಕಂತ ಪೋಷಕಾಂಶಗಳೆಲ್ಲ ಇದರೊಳಗಿದೆ. ಹಾಗಾಗಿ ಈ ನಾಟಿ ಹಸು ಅಥವಾ ಜವಾರಿ ಆಕಳ ಸಗಣಿ ಗಂಜಲ ಇದನ್ನೇ ತಗೋಬೇಕು. ಮತ್ತು ತುಂಬ ಜನ ಏನಾಗ್ತಿದೆ ಅಂದರೆ ನಮ್ಮ ಹತ್ರ ಎಮ್ಮಿ ಇದೆ ರೀ, ನಮ್ಮ ಹತ್ರ ಎತ್ತಿದೆ ರೀ, ಕೋಣ ಇದೆ ಅಂತ, ಕೋಣ ಇದೆ, ಓರಿ ಇದೆ. ಖಂಡಿತವಾಗಿ ಅದನ್ನೆಲ್ಲ ತಗೊಳ್ಳಿ. ನಿಮಗೆ ಮೊದಲನೇ ಹೇಳ್ಕೊಂಡು ಬಂದಿದ್ದೀನಿ, ನೀವೇನು ಮಾಡಬೇಕು ಅಂದಾಗ ಈ ನಾಟಿ ಹಸುವಿನ ಸಗಣಿ ಗಂಜು ಇರಲೇಬೇಕು ಒಂದು ಪ್ರಮಾಣ. ಎಮ್ಮಿದಾಕ್ರಿ, ಎತ್ತದಾಕ್ರಿ, ಕೋಣದಾಕ್ರಿ, ಓರಿದಾಕ್ರಿ, ನೀವು ತೊಂದರೆ ಇಲ್ಲ. ಅದ್ರ ಜೊತೆಗೆ ಈ ಜವಾರಿ ಆಕಳು ನಾಟಿ ಹಸುವಿನ ಸಗಣಿ ಗಂಜಲ, ಸಗಣಿ ಎಂಡಿ ಉಚ್ಚೆ ಇರಲೇಬೇಕು. ಸೊ ಅದನ್ನು ಬೆರೆಸ್ಬಿಟ್ಟು ನಾವು ಮಾಡಿದಾಗ ಏನಾಗುತ್ತೆ, ನಾವು ಅವಾಗ ಮಾಡ್ತೀವಿ ಈ ಜೀವಾಣುಗಳು ಯಾವ್ದಾದ್ರು ಬೇಕಾಗಿದೆಯೋ ಭೂಮಿಲಿ ಮಾರ್ಪಾಡು ಮಾಡ್ಕೊಳ್ಳೋದಕ್ಕೆ ಅತಿ ಹೆಚ್ಚು ಮಾಡೋದಕ್ಕೆ ಏನು ಮಾಡ್ತೀವಿ, ಜೀವಾಮೃತ ಅಂತ ತಯಾರು ಮಾಡ್ತೀವಿ. ಈ ಜೀವಾಣುಗಳನ್ನ ಹೆಚ್ಚು ಎಪ್ಪಾಕ್ಬಿಟ್ಟು ಹೆಚ್ಚೆಚ್ಚು ಮಾಡ್ಕೊಡುವಂಥದ್ದು ಯಾವುದು, ಈ ಜೀವಾಮೃತ. ಜೀವಾಣುಗಳ ಅಮೃತ, ಆಗರ, ಸಾವೇ ಇಲ್ದಿರೋಂಥದ್ದು ಯಥೇಚ್ಛವಾಗಿ ಅಸಂಖ್ಯಾತವಾಗಿರೋದನ್ನ ಏನಂತೀವಿ, ಅಮೃತ ಅಂತ ಅಂತೀವಿ. ಈ ಜೀವಾಮೃತ ಅಂದರೆ ಜೀವಾಣುಗಳ ಆಗರ, ಜೀವಾಮೃತನ ಮಾಡಿ ಭೂಮಿ ಕೊಡ್ಬೋದು. ಅದು ದ್ರವ ರೂಪದಲ್ಲಾಗ್ಬೋದು, ಘನಜ ರೂಪದಲ್ಲಾಗ್ಬೋದು ಅಂತ ತೋರಿಸಿ ಹೇಳಿದ್ದೀವಿ. ಆಮೇಲೆ ತಾವು ಒಂದು ಪ್ರಶ್ನೆಗಳು ಮಾಡ್ತೀರ, ಘನಜೀವಾಮೃತ ಹಾಕ್ಲೇಬೇಕಾ, ನಾವೆಲ್ಲ ದ್ರವ ಜೀವಾಮೃತ ಕೊಡ್ತೀವಿ. ಇಲ್ಲ, ಖಂಡಿತವಾಗಿ ನೀವು ಯಾವುದೇ ಒಂದು ಬೆಳೆ ಮಾಡ್ತೀರಾ ಅಂದರೆ ತೋಟ ಶುರು ಮಾಡ್ಬೋದು, ನೀವು ಇದು ಮಾಡ್ಬೋದು, ಅಲ್ಪಾವಧಿ ಬೆಳೆ ಮಾಡ್ಬೋದು, ದವಸ ಧಾನ್ಯ ಮಾಡ್ಬೋದು, ಕಾಳು ಬೆಳಿಬೋದು, ತರಕಾರಿ ಬೆಳಿಬೋದು, ಹೂ ಬೆಳಿಬೋದು. ತಾವೇನು ಮಾಡಬೇಕು ಅಂದರೆ ಕೊನೆ ಮಡಿಕೆ ಹೊಡೆಯೋಕ್ಕೆ ಮುಂಚೆ, ಕೊನೆ ಬೇಸಾಯ ಮಾಡೋಕ್ಕೆ ಮುಂಚೆ ಏನು ಮಾಡ್ತೀರಾ, ಉಳುಮೆ ಮಾಡೋಕ್ಕೆ ಮುಂಚೆ ಒಂದು 300-400 kg ಘನಜೀವಾಮೃತನ ಪುಡಿ ಮಾಡಿ ಚೂರ್ಣ ಮಾಡಿರೋವಂಥದ್ದನ್ನ ಏನು ಮಾಡ್ತೀರಾ, ಎರ್ಚ್ಬಿಟ್ಟು ಕೊನೆ ಹಂತದ ಉಳುಮೆ ಮಾಡ್ತೀರಾ. ಅದಾದ ನಂತರ ನೀವು ಸಸಿ ಇಡುವಾಗ ಸಣ್ಣ ಸಸಿ ಇದ್ದರೆ ಒಂದು ಹಿಡಿನ ಘನಜೀವಾಮೃತ ಮಣ್ಣಿಗೆ ಬೆರೆಸ್ಬಿಟ್ಟು ಇಡ್ತೀರಾ. ಬೀಜ ಹಾಕಂಗಿದ್ರೆ ಬೀಜದ ಜೊತೆ ನಾವು ಯಾವ ಗೊಬ್ಬರ ಬೆರೆಸ್ಬಿಟ್ಟು ಉಯ್ತೀವೋ ಆ ರೀತಿ ನೀವು ಉಯ್ಕೊಂಡು ಹೋಗ್ತೀರಾ, ಬೀಜ ಬಿತ್ತನೆ ಮಾಡ್ಕೊಂಡು ಹೋಗ್ತೀರಾ. ಕೂರ್ಗೆ ಇರ್ಬೋದು, ಇದ್ರೊಳಗೆ ಇರ್ಬೋದು. ತದನಂತರ ನೀವು ದೊಡ್ಡ ಸಸಿಗಳು, ಇವಾಗ ಮಾವಿನ ಸಸಿ ಇರ್ಬೋದು, ತೆಂಗಿನ ಸಸಿ ಇರ್ಬೋದು, ಇಂಥ ದೊಡ್ಡ ದೊಡ್ಡ ಸಸಿ ಇಡೋವಾಗ ಏನು ಮಾಡ್ತೀರಾ, 1-2 ಬೊಕ್ಸೆ. ಹಣ್ಣಿನ ಗಿಡಗಳು, ಸಣ್ಣ ಹಣ್ಣಿನ ಗಿಡಗಳೆಲ್ಲ ಇಡ್ಬೇಕಾದ್ರೆ ಒಂದು ಬೊಕ್ಸೆ ಅಂದ್ರೆ ಇಷ್ಟು ಹಾಕ್ತೀರಾ, ಮಣ್ಣಿಗೆ ಬೆರೆಸ್ಬಿಟ್ಟು ಅದನ್ನು ಇಡ್ತೀರಾ. ಯಾವ ರೀತಿ ಗುಂಡಿ ಹೊಡೆಯೋಷ್ಟಿಲ್ಲ, ಏನು ಹೊಡಿಬೇಕು, ಹೇಗೆ ಹೊಡಿಬೇಕು ಅಂತೆಲ್ಲ ತಮ್ಗೆ ಹೇಳ್ಕೊಟ್ಟಿದ್ದೀವಿ. ದೊಡ್ಡದು ಇವಾಗ ತೆಂಗು ಇಡ್ತೀವಿ, ನಾವು ಮಾವು ಇಡ್ತೀವಿ, ಬಾಳೆ ಇಡ್ತೀವಿ ಅಂದಾಗ ಯಥೇಚ್ಛವಾಗಿ ಮಾಡ್ತಿದ್ದೀವಿ ಅಂತ 1 ಬೊಕ್ಸೆಯಿಂದ 2 ಬೊಕ್ಸೆ ಹಾಕ್ಬಿಟ್ಟು ಅದನ್ನು ಮಣ್ಣೊಳಗೆ ಬೆರೆಸ್ಬಿಟ್ಟು ಅವನ್ನಿಟ್ಟು ಮುಚ್ಚಿಬಿಡೋದು. ಅರ್ಥ ಆಯ್ತಾ? ಈ ರೀತಿ ನೀವು ಮಾಡಬೇಕಾಗುತ್ತೆ. ಮತ್ತೆ ತದನಂತರ ತಾವು ದ್ರವ ಜೀವಾಮೃತ ಕೊಡ್ರಿ. ಅಲ್ಪಾವಧಿ ಬೆಳೆಯವರು ದ್ರವ ಜೀವಾಮೃತ ಎಲ್ಲಿ ಮಳೆ ಆಶ್ರಿತವ ಮಾಡ್ತೀರೋ ಅದ್ರ ಬಗ್ಗೆ ತಾವು ಏನೂ ವಿಚಲಿತರಾಗುವಷ್ಟು ಅವಶ್ಯಕತೆ ಇಲ್ಲ. ನೀವು ಬರೇ ಘನಜೀವಾಮೃತ ಉಪಯೋಗಿಸಿದ್ರೆ ಸಾಕು. ಆದರೆ ಎಲ್ಲಿ ನಮಗೆ ನೀರಿನ ವ್ಯವಸ್ಥೆ ಇದೆ, ಎಲ್ಲಿ ನಮಗೆ ತೋಟಗಾರಿಕೆ ಮಾಡ್ತಾ ಇದೀವಿ, ಮಳೆ ಆಶ್ರಿತ ಅಲ್ಲದೆ ನೀರಾವರಿ ಆಶ್ರಿತ ಮಾಡ್ತಿದೀವೋ ಅಂಥವ್ರು ನಾವೇನು ಮಾಡ್ಬೋದು, ದ್ರವ ಜೀವಾಮೃತನ ಉಪಯೋಗಿಸ್ಬೋದು. ಸ್ನೇಹಿತರೆ, ಇದಾದ ನಂತರ ಏನು ಅಂದರೆ ಈ ನಾಟಿ ಹಸುವಿನ ಸಗಣಿ ಗಂಜಲನೇ ಆಗಬೇಕು. ಏನಕ್ಕೆ ಈ ನಾಟಿ ಹಸುವಿನ ಜಠರದಲ್ಲಿ ಏನಿದೆ ಹಂಗನೇ ಅಂದರೆ ಈ ಸಗಣಿಗಳಿಗೇನಿದೆ, ನಾವು ಇದಕ್ಕೆ ಮುಂಚೆ ನೋಡಿದ್ದೀವಿ 1 ಗ್ರಾಮು ಸಗಣಿಯಲ್ಲಿ 300-500 ಕೋಟಿ. 1 ಗ್ರಾಮ್ ಸಗಣಿಲಿ ಏನಿದೆ, 300-500 ಕೋಟಿ ಜೀವಾಣುಗಳಿದೆ. ಅಂದರೆ 300, ಸುಮ್ಮನೆ ನೀವು ಅರ್ಥ ಆಗೋದಕ್ಕೆ ನೋಡ್ರಿ, 1 ಗ್ರಾಮಲ್ಲಿರೋದು ಇಷ್ಟೊಂದು ಸೊನ್ನೆಗಳು, 3 ಮುಂದೆ ಇಷ್ಟು ಸೊನ್ನೆಗಳು ಹಾಕಿದ್ರೆ ಅಷ್ಟು ಜೀವಾಣುಗಳು ಇರೋದು. ಅವನ್ನ ನಾವು ಯಥೇಚ್ಛವಾಗಿ ಅನಂತ ಕೋಟಿ ಮಾಡ್ಬಿಟ್ಟು ಏನು ಮಾಡ್ತೀವಿ, ನಾವು ಹೆಚ್ಚೆಚ್ಚು ಮಾಡಿ ಜೀವಾಮೃತ ಅಂತ ಮಾಡ್ಬಿಟ್ಟು ನಾವು ಭೂಮಿ ಕೊಡ್ತಾ ಇದೀವಿ. 300-500 ಕೋಟಿ ಜೀವಾಣುಗಳು ಏನೇನಿದ್ದಾವೆ ಅಂದರೆ ಅತಿ ಮುಖ್ಯವಾಗಿ ಬೇಕಾಗಿರೋಂಥ ಇವಾಗ ಏನು ನಾವು ಮಾತಾಡೋದು ಪೋಷಕಾಂಶಗಳು ಅಥವಾ ಎಲಿಮೆಂಟ್ಸ್ ಅಂತ ಏನು ಮಾತಾಡಿದ್ವಿ, 108 ತತ್ವಗಳಿದೆ. ಆ ಸಸ್ಯಕ್ಕೆ ಯಾವ್ಯಾವ ಬೇಕೋ, ಒಂದು ಸಸ್ಯ ಒಂದು ಸಾರಜನಕ ಸ್ಥಿರೀಕರಿಸಬೇಕು ಅಂತ ತರಾವರಿಗಳು, ಒಂದು ಫಾಸ್ಫರಸ್ ಸ್ಥಿರೀಕರಿಸಬೇಕು ಅಂದ್ರೆ ರಂಜಕ ಸ್ಥಿರೀಕರಿಸಬೇಕು ಅಂದ್ರೆ ತರಾವರಿ ಜೀವಾಣುಗಳು ಬೇಕು, ಶಿಲೀಂಧ್ರಗಳು ಬೇಕು. ಒಂದೊಂದು ಮಣ್ಣಲ್ಲಿ ಒಂದೊಂದು ಕೆಲಸ ಮಾಡ್ತಾ ಇರ್ತವೆ ನಿತ್ಯ ನಿರಂತರವಾಗಿ. ಯಾಕೆಂದ್ರೆ ಎಲ್ಲರೂ ಹೋಗ್ಬಿಟ್ಟು ನಾವು ಬಸ್ ಡ್ರೈವರ್ ಆಗ್ತೀನಿ ಅಂತಾನೆ ಹೇಳಕ್ಕಾಗಲ್ಲ. ಇನ್ನೊಬ್ಬ ನಾನು ಹೋಗಿ ದರ್ಜಿ ಆಗ್ತೀನಿ ಅಂತ ಹೇಳಕ್ಕಾಗಲ್ಲ. ಇನ್ನೊಬ್ಬ ಹೋಗ್ಬಿಟ್ಟು ನಾನು ಏನು ಮಾಡ್ತೀವಿ, ಅಂಗಡಿಲಿ ಕೂತ್ಕೊಂಡು ಕಿರಾಣಿ ಅಂಗಡಿಲಿ ಕೂತ್ಕೊಂಡು ನಾವು ಒಬ್ಬ ವರ್ತಕ ಆಗ್ತೀವಿ ಅಂತ ಹೇಳಕ್ಕಾಗಲ್ಲ. ಎಲ್ಲರೂ ಇರ್ತಾರೆ. ಅದೇ ರೀತಿ ಏನಾಗ್ತವೆ, ಭೂಮಿಯಲ್ಲಿ ಇರೋಂಥವನ್ನೆಲ್ಲ ಮಾರ್ಪಾಡು ಮಾಡ್ಕೊಡೋದಕ್ಕೆ ಏನಾಗ್ತದೆ, ಆ ರೀತಿ ಅನಂತ ಕೋಟಿ ಜೀವಾಣುಗಳು, ಶಿಲೀಂಧ್ರಗಳು, ಆಕ್ಟಿನೋಮೈಸಿಟಿಸ್ ಅಂತ ಹೇಳ್ತೀವಿ, ಈ ನಾರಿನ ಅಂಶವನ್ನು ಕರಗಿಸುವಂಥ ಆಕ್ಟಿನೋಮೈಸಿಟಿಸ್, ಇವನ್ನೆಲ್ಲ ನಾವು ಯಥೇಚ್ಛವಾಗಿ ಈ ಸಗಣಿ ಗಂಜಲದಲ್ಲಿದೆ, ಜಠರದಲ್ಲಿದೆ, ಸಗಣಿ ಗಂಜಲದಲ್ಲಿ ಮೂಲವಾಗಿ ಆಚೆ ಬಂದಾಗ ಅದನ್ನೆಲ್ಲ ಉಪಯೋಗಿಸ್ತದೆ ಅಂತ ಅಂದ್ರೆ ಬೇಕಾಗಿರೋಂಥ ಪ್ರತಿಯೊಂದು ಪೋಷಕಾಂಶನ ದೊರಕಿಸ್ಕೊಡುವಂಥ ವ್ಯವಸ್ಥೆ ಒಂದೇನಿದೆ ಈ ನಾಟಿ ಹಸು ಸಗಣಿ ಗಂಜಲದಲ್ಲಿದೆ. ಹಾಗಾಗಿ ಮತ್ತೆ ತಾವು ಪ್ರಶ್ನೆ ಕೇಳಬೇಡ್ರಿ, ನಾವು ಇದನ್ನ ಬಿಟ್ಟು ಅದನ್ನ ಹಾಕ್ಬೋದಾ ಅಂತ. ನೀವು ನಾಟಿ ಹಸು ಸಗಣಿ ಗಂಜಲನ್ನ ಉಪಯೋಗಿಸಬೇಕು, ಜೀವಾಮೃತ ಮಾಡಬೇಕು, ಕೊಡಬೇಕು. ಆದರೆ ಭೂಮಿಯಲ್ಲಿ ಸಾರ್ವಜನಿಕ ಅಲ್ಲ ಅಂತ ಹೇಳೇ ಇದ್ದೀವಿ. ಸಾರ್ವಜನಿಕನ ಸ್ಥಿರೀಕರಿಸೋದೇನು, ಈ ವಾಯುಮಂಡಲದಲ್ಲಿ ಎಲ್ಲಿ 78%, 100ಕ್ಕೆ 78% ಇರೋದನ್ನೇ ಸಾರ್ವಜನಿಕ. ಇದನ್ನು ನಾವು ಏನು ಮಾಡ್ತಾ ಇದೀವಿ, ಭೂಮಿಗೆ ಸ್ಥಿರೀಕರಿಸೋದಕ್ಕೆ ಕಾಳು ಗಿಡಗಳು, ಅಲಸಂಡೆ, ಉದ್ದು, ಹೆಸರು, ಅವರೆ, ಮಡಕಿ, ಮೂಕ್ಣಿ,
ತಡನಿ, ಇವೆಲ್ಲ ತೊಗರಿ, ಇವೆಲ್ಲ ಏನು ಕಾಳುಗಿಡಗಳಿದ್ದಾವೆ. ಮತ್ತು ಮರಾವಳಿ ಅಂತ ಬಂದಾಗ ನುಗ್ಗೆ, ಅಗಸೆ, ಗ್ಲಿರ್ಸಿಡಿಯಾ ಇವನ್ನೆಲ್ಲ ಹೇಳಿ ನಡೆದೀವೋ ಅವು ನಿರಂತರವಾಗಿ ಸ್ಥಿರೀಕರಿಸ್ಬಿಟ್ಟು ಏನು ಮಾಡಿಕೊಡ್ತಾ ಇದ್ದಾವೆ, ಮಾಡಿಬಿಟ್ಟು ಅವನ್ನ ಭೂಮಿಗೆ ಕೊಡ್ತಾ ಇದ್ದಾವೆ. ನಮ್ಮ ಮುಖ್ಯ ಬೆಳೆಗಳು, ಏಕದಳ ಬೆಳೆಗಳನ್ನೆಲ್ಲ ಅದನ್ನು ತೊಗೊಂಡು ಬೆಳೀತಾ ಇದ್ದಾವೆ. ಹಾಗಾಗಿ ಬರೇ ಜೀವಾಮೃತ ಹಾಕಿದ್ರೆ ನಿಮ್ಮ ಕೆಲಸ ಆಗೋದಿಲ್ಲ. ಯಾರೇ ನೈಸರ್ಗಿಕ ಕೃಷಿ ಮಾಡ್ತಾ ಇದೀವಿ ಅಂತಂದಾಗ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ, ಬರೇ ಜೀವಾಮೃತ ಹಾಕ್ಬಿಟ್ಟು ನೀವು ಕೂತ್ಕೊಂಡ್ರೆ ಆಗೋದಿಲ್ಲ. ಬರೀ ಜೀವಾಮೃತ ಹಾಕಿಬಿಟ್ಟು ಕೂತಾಗ ಏನಾಗ್ತದೆ ಅಂದರೆ, ಆಗಲೇ ಇವಾಗ ಭೂಮಿಲಿ ಇರೋವಂಥ ಪೋಷಕಾಂಶಗಳು, ನೀವು ಸಾವಯವ ಗೊಬ್ಬರ ಹಾಕಿರ್ಬೋದು, ಇನ್ನೊಂದು ಹಾಕಿರ್ಬೋದು, ಮಗದೊಂದು ಹಾಕಿರ್ಬೋದು, ರಾಸಾಯನಿಕ ಪಳೆ ಉಳಿಕೆಗಳೆಲ್ಲ ಏನಿದಾವೋ, ಏನದ್ರೊಳಗಿದಾವೋ ಅವನ್ನೆಲ್ಲ ವಿಘಟನೆ ದಿಢೀರ್ನೆ ಮಾಡಿಕೊಟ್ಬಿಟ್ಟು ಗಿಡಗಳು ಹೆಚ್ಚೆಚ್ಚು ಬೆಳೆದು ಫಸಲು ಕೊಡುವಂಥ ಒಂದು ವ್ಯವಸ್ಥೆ ಆಗ್ತದೆ. ಮತ್ತು ತದನಂತರ ನಮಗೇನಾಗುತ್ತೆ, ಫಸಲಿನಲ್ಲಿ ಬೆಳೆ ಇಳುವರಿಲಿ ಕೋತ ಆಗ್ತದೆ. ಹಾಗಾಗಿ ಅಂಥ ಸಮಯದಲ್ಲಿ ನಾವೇನು ಮಾಡಬೇಕು, ನಿರಂತರವಾಗಿ ನಾವು ಸಾರ್ವಜನಿಕನ ಸ್ಥಿರೀಕರಿಸಿ ಭೂಮಿ ಕೊಡ್ತಾನೆ ಇರಬೇಕು. ಅದು ಮಾಡೋದು ಯಾವುದೋ ಕಾಳುಗಿಡಗಳು ಮತ್ತು ಈ ಮರಾವಳಿಗಳು, ನುಗ್ಗೆ, ಅಗಸೆ, ಗ್ಲಿರ್ಸಿಡಿಯಾ ಇಂಥ ಗಿಡಗಳು ಏನು ಮಾಡ್ತವೆ, ಅವನ್ನು ಮಾಡಿ ಕೊಡ್ತಾ ಇರ್ತವೆ. ಹಾಗಾಗಿ ನೀವು ಬರೇ ಜೀವಾಮೃತ ಆಗೋದಿಲ್ಲ, ನೀವು ಕಾಳುಗಿಡಗಳನ್ನ ಅಂತರ ಬೆಳೆಯಾಗಿ ಬೆಳಿಲೇಬೇಕಾಗುತ್ತೆ. ದ್ವಿದಳ ಕಾಳುಗಿಡಗಳಲ್ಲಿ ಏಕದಳ ಬೆಳಿಬೇಕಾಗುತ್ತೆ, ಏಕದಳದಲ್ಲಿ ದ್ವಿದಳ ಬೆಳಿಬೇಕಾಗುತ್ತೆ ಅಂತ ನೋಡಿದ್ದೀವಿ. ಇವಿಷ್ಟನ್ನು ದಯವಿಟ್ಟು ಮನವರಿಕೆ ಮಾಡ್ಕೊಳ್ಳಿ. ಮತ್ತು ತುರಂತ ಇದನ್ನೆಲ್ಲ ಅರ್ಥ ಮಾಡ್ಕೊಂಡೇ ಕರೆ ಮಾಡಬೇಡಿ ಸ್ನೇಹಿತರೆ. ನಾವು ಮೊನ್ನೆ ಹೋದ ಸಂಚಿಕೆಯಲ್ಲಿ ಏನು ನೋಡಿದ್ದೀವಿ ಅಂದರೆ, ಈ ಪಂಚತರಂಗಿಣಿ ಹಣ್ಣಿನ ಬೆಳೆ ಹೇಗೆ ಮಾಡೋದು ಇದನ್ನು ನಾವು ತಿಳ್ಕೊಳ್ಳೋವಾಗ ಅದರದ್ದು ಒಂದು ತಾಂತ್ರಿಕತೆಯನ್ನು ತಿಳ್ಕೊಂಡಿದ್ದೀವಿ. ಈಗ ಹೇಗೆ ಜೋಡಣೆ ಮಾಡಬೇಕು ಅನ್ನೋದನ್ನು ನೋಡೋಣ. ಇದನ್ನು ಮಾಡಬೇಕಾದ್ರೆ ನಾವು ವಿಶೇಷವಾಗಿ ನೋಡಿದ್ದೀವಿ, ಈ ಒಂದು ಕುಟುಂಬ ಯಾವ ರೀತಿ, ಮನೆ ಯಜಮಾನ ಅವನು ಅತಿ ತೀಕ್ಷ್ಣವಾದ ಬಿಸಿಲು, ಯಾಕೆಂದರೆ ಬಿಡು ಬಿಸಿಲಲ್ಲಿ ಅವನು ಕೆಲಸ ಮಾಡಿ ಅವನಿಗೆ ಅಭ್ಯಾಸ ಇದೆ, ಅವನು ಪೂರ್ಣ ತೀಕ್ಷ್ಣವಾದ ಬಿಸಿಲನ್ನು ತೊಗೊಳಕ್ಕಂಥ ಒಂದು ಕ್ಷಮತೆ ಇದೆ. ಅವನು ಮನೆಯ ಯಜಮಾನ ಅಥವಾ ಅತಿ ಎತ್ತರವಾಗಿರೋನು. ಮನೆ ಅಂತ ಅಂದಾಗ ಯಜಮಾನ ಯಾವತ್ತೂ ಎತ್ತರವಾಗಿರ್ತಾನೆ, ಯಾಕೆಂದರೆ ಗಂಡು ಮಕ್ಕಳು ಎತ್ತರವಾಗಿರ್ತಾರೆ ಅಷ್ಟೇ, ಅದಕ್ಕಲ್ಲ, ಬೇರೆ ಯಾವ ಕಾರಣಕ್ಕೂ ಅಲ್ಲ. ಆಮೇಲೆ ಅದನ್ನು ತೊಗೊಂಬಿಡ್ರಿ, ಎತ್ತರವಾಗಿರ್ತಾನೆ ಅವನೇ ಯಾಕೆ ಎತ್ತರವಿರ್ತಾನೆ, ಹಂಗಲ್ಲ. ಗಂಡಸರು ನಮ್ಮ ಭಾರತ ದೇಶದಲ್ಲಾಗಲಿ ಇಡೀ ಪೃಥ್ವಿಯಲ್ಲಿ ನೀವು ನೋಡಿದಾಗ ಗಂಡಸರು ಎತ್ತರ ಇರ್ತಾರೆ, ಹೆಣ್ಮಕ್ಳು ಸ್ವಲ್ಪ ಗಿಡ್ಡ ಇರ್ತಾರೆ ಅಥವಾ ಕುಳ್ಳಗಿರ್ತಾರೆ. ಹಾಗಾಗಿ ಅತಿ ಎತ್ತರವಾಗಿರೋದು ಗಿಡ ಯಾವುದು, ನಾವು ಯಾವುದೇ ಮರಾವಳಿ ಮಾಡ್ತೀವಿ, ಮಾವು ಮಾಡ್ತಾಯಿದ್ದೀವಿ, ನಾವು ಸಪೋಟ ಮಾಡ್ತೀವಿ, ರಾಂಬುತಾನ್ ಮಾಡ್ತೀವಿ, ನಾವು ಇನ್ನೊಂದು ಮಾಡ್ತೀವಿ, ಹುಣಸೆ ಮಾಡ್ತೀವಿ, ಗೋಡಂಬಿ ಮಾಡ್ತೀವಿ, ಹಲಸು ಮಾಡ್ತೀವಿ, ಹುಣಸೆ ಬೆಳೆ ತೆಗಿತೀವಿ. ನಾವು ಪಂಚತರಂಗಿಣಿ ಯೋಜನೆಯಲ್ಲಿ ನೈಸರ್ಗಿಕ ಕೃಷಿ ಮಾಡಬೇಕು ಅಂದಾಗ ಯಾವುದೇ ಹಣ್ಣಿನ ಮರ ಈ ರೀತಿ ದೈತ್ಯವಾಗಿ ಆಗ್ತೀವೋ ದೊಡ್ಡ ಮರ ಆಗ್ತದೆ. ನೋಡ್ರಿ, ಮಾವಿನ ಮರ, ಹಲಸಿನ ಮರ ಎಲ್ಲ ಏನಾಗ್ತವೆ, ದೊಡ್ಡ ಮರಗಳಾಗ್ತವೆ. ಸುಮಾರು 30, 40, 50, 60 ಅಡಿ ಎತ್ತರ ಆಗ್ತವೆ ಅಲ್ವರಾ, ದೊಡ್ಡದು ಮರ ಆಗ್ತವೆ. ಸೊ ಹಾಗಾಗಿ ಈ ದೊಡ್ಡ ಮರ ಯಾರು, ಯಜಮಾನ. ಎತ್ತರ, ಅವನು ದಪ್ಪನೂ ಇರ್ತಾನೆ, ಎತ್ತರನೂ ಇರ್ತಾನೆ, ಸದೃಢವಾಗಿರ್ತಾನೆ, ಎತ್ತರವಾಗಿರ್ತಾನೆ. ಈ ದೊಡ್ಡ ಮರ ಅಂದರೆ ಈ ಒಂದೇ ಸಂಖ್ಯೆಯಲ್ಲಿ ತೋರಿಸಿ ನಿಮ್ಗೆ ಏನೇನು ತೋರಿಸಿದೀವೋ, ಈ 36 ಅಡಿಯಿಂದ 36 ಅಡಿಗೆ ಈ ಹಣ್ಣಿನ ಮಾದರಿ, ಹೊಸ ಮಾದರಿ ಮಾಡೋರಿಗಿದು. ಹೊಸದಾಗಿ ನಾವು ಹಣ್ಣಿನ ಬೆಳೆ ಬೆಳಿತೀವಿ, ಹಾರ್ಟಿಕಲ್ಚರ್ ಮಾಡ್ತೀವಿ, ತೋಟಗಾರಿಕೆ ಮಾಡ್ತೀವಿ, ಹಣ್ಣಿನ ತೋಟಗಾರಿಕೆ ಅನ್ನೋರಿಗೆ ಈ ಮಾದರಿ ಇದು. ಇದರಲ್ಲಿ ಏನು ಮಾಡ್ತಾಯಿದ್ದೀವಿ, 36 ಅಡಿಗೆ 36 ಅಡಿ, ಪೂರ್ವದಿಂದ ಪಶ್ಚಿಮ 36, ಉತ್ತರದ ದಕ್ಷಿಣದಿಂದ 36. ಇಲ್ಲಿ ನೀವು ಯಾವ ದಿಕ್ಕಿನಲ್ಲಿ ನಾವು ಇಡಬೇಕು, ಸಾಲು ಹೊಡಿಬೇಕು, ಮಾಡಬೇಕು ಅಂತ ಯಾವುದು ಕೇಳಬೇಡ್ರಿ, ಇಳಿಜಾರು ಅಡ್ಲ ಹೊಗಳಿರಿ. ಮತ್ತು ಏನು ಅಂದರೆ, ಈ ಪ್ರತಿ 4 ಅಡಿಗೆ ಬೇರೆ ಬೇರೆ ಗಿಡಗಳು. ನೀವು ಹಿಂಗನ ತಿರುಗಿಸ್ರಿ, ನೋಡ್ರಿ ಇದ್ರ ಪಕ್ಕ ಇದು ಬರುತ್ತೆ, ನೀವು ಹಿಂಗನ ತಿರುಗಿಸ್ರಿ ಇದ್ರ ಪಕ್ಕ ಇದು ಬರುತ್ತೆ. ಸೊ ಹಾಗಾಗಿ ಈ ದೊಡ್ಡ ಮರಗಳು, ಸಣ್ಣ ಮರಗಳನ್ನೆಲ್ಲ ಯಾವ ರೀತಿ ನಾವು ಆಯೋಜನೆ ಮಾಡಿದ್ದೀವಿ ಅಂದರೆ, ನೀವು ಈ ದಿಕ್ಕನ್ನು ನೋಡೋದನ್ನೇ ಸರಿಯಾಗಿ ಅಳತೆ ಮಾಡ್ಕೊಂಡು, ಚೌಕಾಕಾರ ಅಳತೆ ಮಾಡ್ಕೊಂಡು ನೀವು ಮಾಡಿದ್ರೆ ಸಾಕು. ಇದರೊಳಗೆ ನಿಮಗೆ ದಿಕ್ಕುಗಳು ಅತಿ ಮುಖ್ಯವಾಗಿ ಬರೋದು ಅಂದರೆ ಭತ್ತದಲ್ಲಿ ಬರುತ್ತೆ ನಮಗೆ ದಿಕ್ಕುಗಳು. ನಮಗೆ ಬಾಳೆ, ಪರಂಗಿ, ಪಪ್ಪಾಯ, ಕಬ್ಬು, ಇವು ಅತಿ ಮುಖ್ಯವಾಗಿ ನಾವು ದಿಕ್ಕುಗಳನ್ನ ನೋಡಬೇಕಾಗ್ತದೆ. ನೀವು ತೊಗರಿ ಮಾಡೋದಿರಲಿ, ಇದು ಮಾಡಲಿ, ಸಾಲನ್ನು ಮಾಡುವಾಗ ನಾವು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಲ್ಲಿ ನೋಡಬೇಕಾಗುತ್ತೆ. ನಾವು ಯಾವಾಗ ಈ ತೆಂಗಿನ ತೋಟದಲ್ಲಾಗಲಿ, ಈ ಹಣ್ಣಿನ ತೋಟಗಳಲ್ಲಾಗಲಿ ಪಂಚತರಂಗಿಣಿ ಯೋಜನೆ 5 ಲೇಯರ್ ಮಾಡಲ್ ಅಂತ ಏನು ಮಾಡ್ತೀವೋ ಅದರೊಳಗೆ ಯಾವ ದಿಕ್ಕಿಗೆ ಇಡಬೇಕು ಅಂತ ಏನು ನೋಡಬೇಡ್ರಿ, ನೀವು ಯಾವ ದಿಕ್ಕಿಗೆ ಇಟ್ಟರು ನಡೆಯುತ್ತೆ. ಯಾಕೆಂದ್ರೆ ನೋಡಿ, ಇದ್ರ ಪಕ್ಕ ಇಲ್ಲಿದೆ, ಇಲ್ಲಿಂದ ತೊಗೊಂಡ್ರು ನೀವು ಇಲ್ಲಿರುತ್ತೆ. ಹಾಗಾಗಿ ನೀವು ಇದನ್ನು ಹಿಂಗೆ ತಿರುಗಿಸಿದ್ವಿ ಅಂದ್ರೆ ನೋಡ್ರಿ ಇಲ್ಲಿದ್ದಾವೆ, ನೀವು ಹಿಂಗೆ ಇದನ್ನು ಏನಿದೆ ಇದು ಇಲ್ಲಿದ್ದಾವೆ, ನೀವು ಹಿಂಗೆ ತಿರುಗಿಸ್ರಿ ಅವು ಇಲ್ಲಿದ್ದಾವೆ. ಸೊ ಹಾಗಾಗಿ ನಿಮ್ಗೆ ಯಾವ ರೀತಿಯೂ ಅದು ತೊಂದರೆ ಬರೋದಿಲ್ಲ. ನೀವು ದಿಕ್ಕನ್ನು ನೋಡೋದನ್ನೇ ನೀವು ಈ ಚೌಕಾಕಾರದಲ್ಲಿ ಮಾಡಿ. ಇದಾದ ನಂತರ ದೊಡ್ಡ ಮರ ಯಾವ್ಯಾವು, ಮಾವು, ಸಪೋಟ, ಇವಾಗ ರಾಂಬೂತಾನ್ ಅಂತ ಅದು ಹೆಚ್ಚುವಾಗಿ ಬೆಳೆಯೋದಕ್ಕೆ ಜನ ಮಾಡ್ತಾ ಇದ್ದಾರೆ. ಅದಾದ ನಂತರ ಏನಿದೆ ನಮಗೆ ಮಾವು, ಹಲಸು, ಹುಣಸೆ, ಗೋಡಂಬಿ ಇಂಥ ಮರಗಳೆಲ್ಲ ಏನಾಗ್ತವೆ ನಮಗೆ ಅತಿ ದೈತ್ಯವಾಗಿ ಬೆಳಿತವೆ. ಅದನ್ನು ಮೊದಲನೇ ಸ್ತರ ಒಂದು ಮೊದಲನೇ ಸ್ತರದಲ್ಲಿ ನೀವು ಇಡಬೇಕಾಗಿದೆ.
ಎರಡನೇ ಸ್ತರದಲ್ಲಿ ಮನೆ ಅಂತ ಬಂದಾಗ ಏನಾಗುತ್ತೆ, ಯಜಮಾನ ಆಯಿತು, ಅದಾದ ನಂತರ ಹೆಚ್ಚು ಕೆಲಸ ಮಾಡಿ, ಹುಟ್ಟಿನಿಂದ ನಿರಂತರವಾಗಿ ಕೆಲಸ ಮಾಡಿ, ಬಿಸಿಲನ್ನು ನೋಡಿ, ನೆರಳನ್ನು ನೋಡಿ, ಮನೆಯೊಳಗೂ ಮಾಡಿ, ಆಚೆನೂ ಮಾಡಿ, ಎಲ್ಲ ಮಾಡಿ ಅಭ್ಯಾಸ ಇದ್ದು ಈ ತಾಪಮಾನವನ್ನು ಕೂಡ ದೂರದಲ್ಲಿ ನಡ್ಕೊಂಡು ಹೋಗೋಕ್ಕೆ ಇವನು ಯಜಮಾನನ ಥರನೇ ಅಷ್ಟೇ ಆಗೋದಂಥದ್ದು ಯಾರಿದ್ದಾರೆ, ಮನೆಯ ಒಡತಿ. ಯಜಮಾನ ಆಯಿತು, ಒಡೆಯ ಆಯಿತು, ಒಡೆಯ ಆದಮೇಲೆ ಒಡತಿ. ಅಂದರೆ ಅವನಕ್ಕಿಂತ ಕುಬ್ಜವಾಗಿದ್ದಾಳೆ. ಏನೇ ಇದ್ರೂ ಕೂಡ ಏನು ಮಾಡ್ತಾ ಇದ್ದಾನೆ, ಒಡೆಯನಿಗೆ ತನ್ನ ಒಡತಿ, ತನ್ನ ಹೆಂಡತಿ, ತನ್ನ ಪತ್ನಿ ಇದಾಗಬಾರ್ದು ಅಂತ ಏನು ಮಾಡ್ತಾ ಇದ್ದಾನೆ, ಅವನು ಒಂದು ಚಾಮರ ಇಟ್ಟಿದ್ದಾನೆ. ಏನಾಗ್ತದೆ, ಈ ಮಾವಿನ ಕೆಳಗಡೆ, ಇದು ಇವಾಗ ಚಾಮರ ಇಡ್ತದೆ, ಇದ್ರ ಕೆಳಗಡೆ ನಾವೇನು ಮಾಡ್ತೀವಿ, ಗಿಡ್ಡ ಮರ ಇಡ್ತೀವಿ. ದೊಡ್ಡ ಮರ ಆಯಿತು, ದೈತ್ಯ ಮರ ಆಯಿತು, ಅದ್ರ ಕೆಳಗಡೆ ಏನು ಮಾಡ್ತಾಯಿದ್ದೀವಿ, ಸಣ್ಣ ಮರ, ಮಧ್ಯಮ ಮರ. ಯಾವ್ಯಾವ ಮಧ್ಯಮ ಮರ ನಾವು ಹಾಕ್ಬೋದು ಅಂದರೆ, ನಿಂಬೆ, ಕಿತ್ತಲೆ, ಲವಂಗ, ಜಾಕಾಯಿ, ಪೇರಲೆ, ರಾಮಫಲ, ಲಕ್ಷ್ಮಣ ಫಲ, ಈ ರೀತಿ ನಾವು ಬೇರೆ ಬೇರೆ ಇಡ್ಬೋದು. ಅದೇ ರೀತಿ ಈ ಗಿಡ್ಡ ಮರಗಳು ಅಂತ ಬಂದಾಗ ಯಾವುದು ಬರ್ತದೆ, ನಮ್ಮ ನೇರಳೆ ಮರ, ಮತ್ತು ಅದಾದ ನಂತರ ಬೆಟ್ಟನಳ್ಳಿ, ಆಮ್ಲ, ಇವನ್ನೇನಿದ್ದಾವೆ ಅವನ್ನ ಕೂಡ ನಾವು ನೇರಳೆ, ಗೋಡಂಬಿ ಇವನ್ನೆಲ್ಲ ನಾವು ಯಾವುದು ಅದಕ್ಕಿಂತ ಗಿಡ್ಡವಾಗಿ ಬರ್ತವೆ. ಇವನ್ನೇನು ಮಾಡ್ತೀವಿ, ದೊಡ್ಡ ಮರದ ಕೆಳಗಡೆ ಅದನ್ನು ಇಡ್ತೀವಿ. ಇವಳಿಗೆ ಏನು ಮಾಡಿದ್ದಾನೆ ಅಂದರೆ, ಈ ದೊಡ್ಡ ಮರ ಅಂದರೆ ಮನೆಯ ಒಡೆಯ ಎತ್ತರವಾಗಿರೋವನು ಏನು ಮಾಡಿದ್ದಾನೆ, ಛತ್ರಿ ಇದ್ದಾನೆ, ಅವಳಿಗೆ ಒಂದು ಆಶ್ರಯ ಕೊಡ್ತಾ ಇದ್ದಾನೆ, ನೆರಳನ್ನು ಕೊಡ್ತಾ ಇದ್ದಾನೆ. ಅವರು ಆರಾಮಾಗಿ ಹೋಗ್ತಾ ಇದ್ದಾರೆ. ಇದಾದ ನಂತರ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಮೂರನೇದು ಇದಾದ ಮೇಲೆ ಏನು ಮಾಡ್ತಾ ಇದ್ದೀವಿ ಅಂದರೆ, ಪೊದೆ ಗಿಡಗಳು. ಯಾವ ಪೊದೆ ಗಿಡಗಳು ಅಂದರೆ, ಇದು ದೊಡ್ಡ ಮರ ಆಯಿತು, ಮಧ್ಯಮ ಮರ ಆಯಿತು, ಇದ್ರ ಕೆಳಗಡೆ ಪೊದೆ ಮರಗಳು. ಪೊದೆ ಮರಗಳು ಅಂತಂದಾಗ ತುಂಬ ಎತ್ತರವಾಗಿಲ್ಲ, ಒಂದು 8, 10, 15 ಅಡಿಲಿ ಅದ್ರ ಕೆಲಸ ಮುಗಿದೋಗ್ತವೆ. ಸೊ ಅಂಥ ಪೊದೆ ಗಿಡಗಳು ಅಂತ ಅಂತಾದಾಗ ಯಾವ್ದಾದ್ರು ಹಾಕ್ತಾಯಿದ್ದೀವಿ ನಾವು, ಗಿಡ್ಡ ಮಾವು. ಅಂದರೆ ಗಿಡ್ಡ ಮಾವು ಅನ್ನೋದಕ್ಕಿಂತ ಇಂಪ್ರೂವ್ಡು ಕಸಿ ಇವಾಗ ಏನು ಬಂದಿದೆ, ಸುಧಾರಿತ ತಳಿಗಳು ಮಾವುಗಳು ಏನು ಬಂದಿದೆ ಅದನ್ನು ಹಾಕ್ಬೋದು. ಮತ್ತು ನಿಂಬೆಗಳು, ಕಿತ್ತಲೆ, ಇದನ್ನು ಈ ರೀತಿ ಸೀಬೆ. ಇವಾಗ ಯಾಕೆಂದರೆ ಸೀಬೆ ಇವನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಇವಾಗ ಹೆಚ್ಚೆಚ್ಚು ಚಾಟ್ನಿ ಮಾಡೋದು, ಸೌರದನ್ನು ಜಾಸ್ತಿ ಮಾಡಿದ್ದಾರೆ. ಹೈ ಡೆನ್ಸಿಟಿ ಫಾರ್ಮಿಂಗ್, ಡೆನ್ಸ್ ಫಾರ್ಮಿಂಗ್ ಅಂತ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದಾರೆ, ಹೆಚ್ಚು ಮರಾವಳಿ ಬೆಳಿಬೇಕು, ಹೆಚ್ಚು ನಾವು ಆದಾಯ ತೆಗಿಬೇಕು, ಹೆಚ್ಚು ಹಣ್ಣು ತಗೋಬೇಕು ಅಂತ ಏನು ಮಾಡ್ತಾ ಇದ್ದಾರೆ, ಈ ಡೆನ್ಸ್ ಫಾರ್ಮಿಂಗ್ ಅಂತ ಏನು ಮಾಡ್ತಾ ಇದ್ದಾರೆ, ಅದರೊಳಗೆ ಇವನ್ನೆಲ್ಲ ನಾವು ಮಾವು ಅಂದರೆ ಸುಧಾರಿತ ಮಾವು, ಸುಧಾರಿತ ಹಲಸು, ಸುಧಾರಿತ ಹುಣಸೆ ಹಣ್ಣು, ಆಮೇಲೆ ಗೋಡಂಬಿ, ಸುಧಾರಿತಗಳು, ಇವನ್ನೆಲ್ಲ ನಾವು ಪೊದೆಗಿಡಗಳಲ್ಲಿ, ಸೀತಾಫಲ ಇವನ್ನೆಲ್ಲ ನಾವೇನು ಮಾಡ್ಬೋದು, ಇಲ್ಲಿ ನಾವು ಹಾಕ್ಕೋಬೋದು. ಅದಾದ ನಂತರ ಏನಾಗ್ತದೆ ಅಂದರೆ, ನಾವು ಈ ಪೊದೆಗಿಡಗಳು ಅಂತ ಮತ್ತೆ ಬಂದಾಗ ಈ ಮಧ್ಯಮ ಗಿಡಗಳಲ್ಲಿ ಏನಾಗ್ತಿದ್ದಾವೆ ಅಂದರೆ, ಈ ಒಂದು ಚಾಟ್ನಿಯನ್ನು ಮಾಡಿ ನಾವು ಇಲ್ಲಿ ಏನು 3 ಇದರೊಳಗೆಲ್ಲ ಉಪಯೋಗಿಸ್ತಾ ಇದ್ದೀವೋ, ಇದರೊಳಗೆ ಏನು ಮಾಡ್ತಾಯಿದ್ದೀವಿ, ಈ ಮಧ್ಯಮ ಗಿಡಗಳನ್ನ ನಾವು ಇಲ್ಲಿ ಯಾವ ಇಂಪ್ರೂವ್ಡ್ ಮಾವು ಅಂದರೆ ಸುಧಾರಿತ ಮಾವು, ಕಿತ್ತಲೆ ಇವನ್ನೆಲ್ಲ ಉಪಯೋಗಿಸ್ತಾ ಇದ್ದೀವಿ. ಇದಾದ ನಂತರ ಏನು ನಾವು ನೋಡ್ತಾ ಇದ್ದೀವಿ ಅಂದರೆ, ಈ ಪೊದೆಗಿಡಗಳು, ಈ ಮಧ್ಯಮ ಗಿಡಗಳು ಆಗಿದ ತಕ್ಷಣ ನಾವೇನು ಮಾಡ್ತಾ ಇದ್ದೀವಿ, ಪೊದೆಗಿಡಗಳು ಯಾವುದೋ ಸುಮಾರು ಒಂದು 10 ಅಡಿ ಅಷ್ಟು ಹಂಗೆ ಮುಗಿದೋಗ್ತವೆ ಅಂಥವನ್ನ. ಅಂದರೆ ಇಲ್ಲಿ ನೋಡಿದ್ದು ಈ ಮಗು ಏನಾಗ್ತದೆ, ಇವರಿಬ್ಬರು ನೆರಳಲ್ಲಿ ಜೊತೆಗೆ ಮಧ್ಯದಲ್ಲಿ ನಡೀತಾ ಇದೆ, ಆ ಛತ್ರಿದು ಇದಿದೆ, ಇವರನ್ನು ನೆರಳಿದೆ, ಇವೆಲ್ಲ ಸೇರ್ಕೊಂಡು ಈ 3 ನೆರಳಲ್ಲಿ ಇವರು ಇದರಿಂದ ಏನು ಮಾಡ್ತಾರೆ, ಹೋಗ್ತಾರಂಥದ್ದು ಯಾವುದು, ಪೊದೆಗಿಡಗಳು. ಈ ಪೊದೆಗಿಡಗಳು ಅಂತ ಬಂದಾಗ ನಮ್ಗೆ ಯಾವ್ಯಾವ ಬರ್ತವೆ, ದಾಳಿಂಬೆ, ಸೀಬೆ, ಅದೇ ಚಾಟ್ನಿ ಮಾಡೋದು ಅಥವಾ ಸೌರದು ಸೀಬೆಗಳಿರಬೇಕು, ಮತ್ತು ದಾಳಿಂಬೆ ಇವು ಬರ್ತವೆ, ಸೀತಾಫಲ ಬರುತ್ತೆ. ಅದೇ ರೀತಿ ನಮ್ಮ ಕರಿಬೇವು, ಈ ರೀತಿ ಸೀತಾಫಲ ಇವನ್ನೆಲ್ಲ ನಾವೇನು ಮಾಡ್ತೀವಿ, ಈ ಪೊದೆಗಿಡಗಳಾಗಿ ಉಪಯೋಗಿಸ್ತೀವಿ. ಇದಾದ ನಂತರ ಅತಿ ಮುಖ್ಯವಾಗಿ ಏನು ಮಾಡ್ತಾಯಿದ್ದೀವಿ ಅಂದರೆ, ಅದ್ರ ಕೆಳಗಡೆ ಬರೋವಂಥದ್ದು ಈ ಪೊದೆಗಿಡಗಳಲ್ಲಿ ಮತ್ತು ನೀರಾವರಿಯಲ್ಲಿ ನಾವು ಯಾವ್ದು ಮಾಡ್ತಾಯಿದ್ದೀವಿ, ಬಾಳೆ, ಪರಂಗಿ ಮಾಡ್ತಾಯಿದ್ದೀವಿ. ಆಮೇಲೆ ಈ ಯಾವುದು ಈ ಅದಾದ ನಂತರ ನಾವು ಈ ನುಗ್ಗೆ ಗಿಡಗಳನ್ನ, ನಾಟಿ ನುಗ್ಗೆ ಗಿಡಗಳನ್ನ, ಇಂಪ್ರೂವ್ಡ್ ವೆರೈಟಿನೆಲ್ಲ ಕೂಡ ನಾವು ಪೊದೆಗಿಡಗಳಾಗಿ ಅಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಇದಾದ ನಂತರ ಏನು ಮಾಡ್ತಾಯಿದ್ದೀವಿ ಅಂದರೆ, ಇದ್ರ ಕೆಳಗಡೆ ಬೆಳೆಯುವಂಥ ತರಕಾರಿ, ಹಣ್ಣು, ಸಣ್ಣ ಪುಟ್ಟವು ಇವನ್ನೆಲ್ಲ ಬೆಳೆಯೋವು 4ನೇದು. ಈ ಇಷ್ಟು ನೆರಳುಗಳಲ್ಲಿ ಚೆನ್ನಾಗಿ ಬರೋದು ಯಾವುದು, ಈ ಒಂದು ಮಗು. ಅಂದರೆ ಆ ರೀತಿ 4ನೇ ಸ್ತರದಲ್ಲಿ ಅವನ್ನ ಜೋಡಿಸ್ಕೊತಾ ಇದ್ದೀವಿ. ಅದಾದಮೇಲೆ ನಾವೇನೋ ಈ ಸೆರಗನ್ನು ಒದಿಸಿ ಆ ಮಗುನೂ ಒದಿಸ್ಕೊಂಡಿದ್ದಾರೆ, ಆ ಸೆರಗನ್ನು ಈ ಮಗು ಮೇಲೂ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾವೇನು ನೋಡಿದ್ವಿ, ಭೂಮಿ ತಾಯಿಯ ಸೆರಗು ಅಂತ ನಾವು ಮೊನ್ನೆ ಏನು ಅಭ್ಯಾಸ ಮಾಡಿ ನೋಡಿದ್ವಿ. ಸಣ್ಣ ಗೆಡ್ಡೆ ಗೆಣಸುಗಳು ಇದು ಬಿಡುವಂಥ, ಯಾವಾಗ ನಾವು ಗೆಡ್ಡೆ ಗೆಣಸು ಹಾಕ್ತೀವಿ ಅವು ಭೂಮಿ ಮೇಲೇ ಅದು ಯಥೇಚ್ಛವಾಗಿ ತನ್ನ ಬೆಳವಣಿಗೆ ಆಗೋದ್ರಿಂದ, ಮತ್ತು ಹುಲ್ಲು ಕಡ್ಡಿ ಮತ್ತು ಇದರಿಂದ ಬಿದ್ದಂಥ ಅವಶೇಷಗಳು ಇವೆಲ್ಲ ಏನಾಗಿದೆ, ಭೂಮಿ ಮುಚ್ತಾ ಇದೆ ಸೆರಗು. ಸೊ ಇವು 5ನ್ನು ನಾವೇನು ಮಾಡ್ತಾಯಿದ್ದೀವಿ, ಉಪಯೋಗಿಸ್ಕೊಂಡು ನಾವು ಈ ಪಂಚತರಂಗಿಣಿ ಯೋಜನೆನ ಮಾಡ್ತಾಯಿದ್ದೀವಿ.
ಸೊ ಈ ಪಂಚತರಂಗಿಣಿ ಯೋಜನೆಯಲ್ಲಿ ನಾವು ಇವಾಗ ಯಾವ್ಯಾವನ್ನ ಬೆಳೆಸೋದು ಅನ್ನೋದನ್ನು ನಾವು ನೋಡೋಣ. ಏನೇನು ನೋಡ್ತಾ ಇದ್ದೀವಿ ನಾವು ಇವಾಗ ಸಾಧಾರಣ ಹಣ್ಣು ಅಂತ ಬಂದಾಗ ಮಾವು, ಹಲಸು, ನೇರಳೆ, ಇವಾಗ ಹೊಸ್ತಾ ಬಂದಿರೋಂಥ ರಾಂಬುತಾನು, ಹುಣಸೆ ಬೆಳೀತಾರೆ ತುಂಬ ಜನ. ನಮ್ಮ ಮಧುಗಿರಿ ಈ ಕಡೆ ಎಲ್ಲ ನೀವು ಬಂದ್ಬಿಟ್ಟು ಅಂದರೆ ತುಂಬ ಹುಣಸೆ ಬೆಳೆಯೋದಕ್ಕೆ ಇದು ಮಾಡ್ತಾರೆ. ಅದೇ ರೀತಿ ಏನು ಸೀಬೆ ಬೆಳಿಬೇಕು ಅಂತಾರೆ, ಇದೆಲ್ಲ ಬೆಳೀತಾರೆ. ಆದರೆ ಇಲ್ಲೆಲ್ಲ ಏನಾಗುತ್ತೆ ಅಂದರೆ ನಾವು ಏಕಬೆಳೆ ಪದ್ಧತಿ ಮಾಡಿದಾಗ, ಏಕಬೆಳೆ ಪದ್ಧತಿ ಬರೇ ಮಾವು ಬೆಳೆದೀವಿ, ಬರೇ ಹಲಸು ಬೆಳೆದೀವಿ, ಬರೇ ಹುಣಸೆ ಬೆಳೆದೀವಿ, ಅವತ್ತು ಇನ್ನೊಂದು ಮಾಡಿದ್ದೀವಿ, ಮಗದೊಂದು ಮಾಡಿದ್ದೀವಿ ಅಂದಾಗ ಏನಾಗುತ್ತೆ, ನಮಗೆ ತುಂಬ ಸಮಸ್ಯೆ ಆಗುತ್ತೆ. ಅದಕ್ಕೆ ಆದಂಥ ನಾವು ಒಂದು ಅಳತೆಯಲ್ಲಿ ಅವನ್ನ ಹಾಕ್ಬೇಕಾಗುತ್ತೆ. ಮಾವು ಹಿಂಗೆ ಬೆಳೀತು, ಇದು ಹಿಂಗೆ ಬೆಳೀತು, ಇದು ಹಿಂಗೆ ಬೆಳೀತು, ಇದಾದ ನಂತರ ಮಾವು ಹಿಂಗೆ ಬೆಳೀತು ಅಥವಾ ಹಲಸು ಹಿಂಗೆ ಬೆಳೀತು, ಮಧ್ಯ ಇರೋ ಜಾಗನೆಲ್ಲ ನಾವು ಇದು ಮಾಡ್ತಾಯಿದ್ವಿ. ನಾವು ನೈಸರ್ಗಿಕ ಕೃಷಿ ಅಂತ ಅಂದಾಗ ನಾವು ಮೊದಲೇ ನೋಡಿದ್ದೀವಿ, ನೈಸರ್ಗಿಕ ಕೃಷಿ ಅಂದರೆ ಬೆಳಕಿನ ಕೃಷಿ. ನೈಸರ್ಗಿಕ ಕೃಷಿ ಬೆಳಕಿನ ಕೃಷಿ ಕೂಡ ಇದೆ. ಹಾಗಾಗಿ ಸೂರ್ಯನ ರಶ್ಮಿ ಏನು ಬೀಳುತ್ತೆ, ಪ್ರತಿ ಚದರಡಿ ಎಲೆ ಮೇಲೆ ಬೀಳುವಂಥ ಸೂರ್ಯ ರಶ್ಮಿಯಿಂದ ಪ್ರತಿದಿನ 400 ಗ್ರಾಮ್ ಅನ್ನ ತಯಾರಿಸುತ್ತೆ ಅಂತ ನೋಡಿದ್ದೀವಿ. ಇದರೊಳಗೆ ಅರ್ಧ ಭಾಗನ ಹಣ್ಣಿನ ಕಡೆ ಕೊಡ್ತದೆ, ಅರ್ಧ ಭಾಗ ತನ್ನ ಬೆಳವಣಿಗೆ ಕಡೆ ಕೊಡ್ತದೆ ಅಂತ ನೋಡ್ತಾ ಇದೀವಿ. ಸೊ ಹಾಗಾಗಿ ಬೀಳುವಂಥ ಪ್ರತಿಯೊಂದು ರಶ್ಮಿ, ಸೂರ್ಯನ ಶಕ್ತಿ ಏನಿದೆ ಅದನ್ನು ಈ ಎಲೆಗಳು ತಗೊಂಡು ನಿರಂತರ ಬೆಳಿಬೇಕಾಗುತ್ತೆ. ಹಾಗಾಗಿ ನಾವು ಏನಿವಾಗ ಒಂದು ಸಸಿ ಹಾಕಿದೀವಿ, ಮಾವಿನ ಸಸಿ ಹಿಂಗಾಗುವಷ್ಟಂಗೆ ಏನಾಗ್ತದೆ, ಒಂದಕ್ಕೊಂದು ಬರೋಷ್ಟಂಗೆ ಸುಮಾರು 15-16 ವರ್ಷದ ಮೇಲೆ ಆಗುತ್ತೆ. ಅಂಥ ಸಮಯದಲ್ಲಿ ನಮ್ಗೆ ಏನಾಗ್ತಿದೆ, ಮಧ್ಯ ಎಲ್ಲ ಸುಮ್ಮನೆ ಬಿರುಬಿಸಿಲು ಬಿದ್ದು ಏನಾಗ್ತಿದೆ, ಈ ಭೂಮಿ ಮೇಲೆ ನೇರವಾಗಿ ತೀಕ್ಷ್ಣವಾದ ಬಿಸಿಲು ಬೀಳ್ತಾ ಇರೋದ್ರಿಂದ ಏನಾಗ್ತಿದೆ, ತುಂಬಾ ಶಾಖ ಆಗ್ತದೆ, ಜೀವಾಣುಗಳು ಏನಾಗ್ತದವೆ, ನಾಶ ಆಗ್ತದೆ. ಮಳೆ ಬೀಳ್ತಾ ಇದೆ, ಏನಾಗ್ತಿದೆ, ರಭಸವ ಬಿದ್ದಂಥ ಮಳೆ ನೀರು ಮೇಲ್ಮಣ್ಣನ್ನು ಕೊಚ್ಕೊಂಡು ಹೋಗ್ತಾ ಇದೆ. ಯಾವ ಮೇಲ್ಮಣ್ಣು ಆಗೋದಕ್ಕೆ ನಾವು ಎಷ್ಟು ಪ್ರಖರವಾಗಿ ನಾವು ಪ್ರಯತ್ನ ಮಾಡಿ ಮೇಲ್ಮಣ್ಣು ಮಾಡಿರ್ತೀವೋ, ಮಳೆ ನೀರು ಬಿದ್ದಾಗ ಹೊರಟೋಗುತ್ತೆ. ಯಾವಾಗ ಈ ಭೂಮಿ ಈ ರೀತಿ ತೆರೆದಿಟ್ಟಿದೀವೋ, ಬೀಸುವಂಥ ಬಿರುಗಾಳಿಗಳು, ಬೀಸುವಂಥ ಗಾಳಿಗಳು ಏನ್ ಮಾಡ್ತಾ ಇದಾವೆ, ಈ ಮೇಲ್ಮೈಯನ್ನ ಇರೋಂಥ ಮಣ್ಣನ್ನ, ಧೂಳನ್ನ ಏನ್ ಮಾಡ್ತಾ ಇದೆ, ತಗೊಂಡು ಹೊರಟೋಗ್ತಾ ಇದೆ. ನೀವು ನೋಡ್ಬೋದು, ಜೋರ ಗಾಳಿ ಬಂತು ಅಂದ್ರೆ ಧೂಳು ಹೋಗ್ತಾ ಇರುತ್ತೆ, ಹೌದಲ್ವಾ? ಮಣ್ಣಿನ ಧೂಳು ಹೋಗ್ತಾ ಇರುತ್ತೆ. ಮಣ್ಣಿನ ಧೂಳು ಅಂದ್ರೆ ಕೆಳಗಡೆಯಿಂದ ಹಕ್ಕೊಂಡು ಹೋಗ್ತಾ ಇದೆಯಾ, ಅದು ಮೇಲ್ಮಣ್ಣನ್ನು ತಗೊಂಡು ಹೋಗ್ತದೆ. ಮೇಲ್ಮಣ್ಣನೇ ಅತಿ ಪೌಷ್ಟಿಕವಾದದ್ದು, ಕಳೆದ ವರ್ಷದ ಫಳವಳಿಕೆ ಇರುವಂಥದ್ದು, ಗಿಡಗಳಿಗೆ ಬೇಕಾಗಿರೋಂಥ ಪೋಷಕಾಂಶಗಳೆಲ್ಲ ಇರುವಂಥದ್ದು ಯಾವುದು, ಮೇಲ್ಮಣ್ಣು. ಆ ಮೇಲ್ಮಣ್ಣೆ ಕೊಚ್ಕೊಂಡು ಹೋಗುತ್ತೆ. ಬಿದ್ದಂಥ ಮಳೆ ನೀರು ಹರಿದೋಗ್ಬೇಕಾದ್ರೆ ಏನು ಮಾಡುತ್ತೆ, ನಾವು ನೋಡ್ತೀವಿ ಸಾಧಾರಣವಾಗಿ ಏನಾಗ್ತದೆ, ನೀವು ಎಲ್ಲಿ ನೈಸರ್ಗಿಕ ಕೃಷಿ ಮಾಡಲ್ಲ, ಬೇರೆ ಥರ ಕೃಷಿ ಮಾಡ್ತಾ ಇರ್ತೀರೋ ಅಲ್ಲಿ ನೀವು ನೋಡಿ, ಬಿದ್ದಂಥ ಮಣ್ಣು ಏನಾಗ್ತದೆ, ಮಣ್ಣ ಮೇಲೆ ಬಿದ್ದಂಥ ನೀರು ಹರಿದೋಗ್ತಾ ಇರುತ್ತೆ. ಆ ಮಣ್ಣಿನ ಬಣ್ಣದ ರೂಪದಲ್ಲಿ ಆ ನೀರು ಹೋಗ್ತಾ ಇರುತ್ತೆ. ಕಪ್ಪು ಮಣ್ಣು ಹೋಗ್ತಾ ಇರುತ್ತೆ, ನೀರು ಹೋಗ್ತಾ ಇರುತ್ತೆ. ಕೆಂಪು ಮಣ್ಣು ನೀರು ಹೋಗ್ತಾ ಇರುತ್ತೆ, ಶುದ್ಧ ಮಣ್ಣಲ್ಲಿ ಬಿಳಿ ನೀರು ಹೋಗ್ತಾ ಇರುತ್ತೆ. ಸೊ ಈ ರೀತಿ ಹೋಗ್ತಾ ಇರ್ತವೆ. ಆದರೆ ನೈಸರ್ಗಿಕ ಕೃಷಿ ತೋಟಗಳಲ್ಲಿಂದ ಹೋಗಲ್ವಾಂಗರೆ, ಮಣ್ಣೆ ಎಲ್ವಾಂಗರೆ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ನೀವು ಯಾವಾಗ ನಿರಂತರ ನೈಸರ್ಗಿಕ ಕೃಷಿ ಮಾಡ್ತಿರೋ, ಈ ಜೀವಾಣುಗಳು ಮತ್ತೆ ನಾವು ಅಂತರ ಬೆಳೆಗಳು ಅಂತ ನಿರಂತರ ಬೆಳೆದು ಎಲ್ಲ ಏನು ಮಾಡ್ತಾ ಇದೀವಿ, ಭೂಮಿನ ಮತ್ತೆ ಎರೆಹುಳುಗಳು ನಿರಂತರ ಕೆಲಸ ಮಾಡಿ ರಂಧ್ರಮಯ ಆಗ್ಬಿಟ್ಟಿದೆ. ಬಿದ್ದಂಥ ಮಳೆ ನೀರೆಲ್ಲ ಏನಾಗ್ತಿದೆ, ಅರ್ಧ ಹೋಗ್ದೇನೆ ಒಳಗಡೆ ಇಳಿದು ಹೋಗ್ತಾ ಇದೆ. ಅರ್ಧೋಗ್ದೇನೆ ಏನಾಗ್ತಿದೆ, ಇಳಿದು ಹೋಗ್ತಿದೆ. ಹಾಗಾಗಿ ನೈಸರ್ಗಿಕ ಕೃಷಿ ನೀವು ಪೂರ್ಣವಾಗಿ ಅಳವಡಿಸ್ಕೊಂಡು ಸಮೃದ್ಧಿಯಾಗಿ ಹೇಳಿದ ರೀತಿ ಸಂಪೂರ್ಣ 31 ಸಂಚಿಕೆಗಳು ಆಗಲೇ ಬಿಡುಗಡೆ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಸಂಚಿಕೆ ನೋಡಿ. ನಾನು ತಮಗೆ ಪದೇ ಕೇಳ್ಕೊಂತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ರಗತಿ ಟಿವಿ. ಇದು ಪುಕ್ಕಟ್ಟೆ, ನಿಮಗೆ ಯಾವ ರೀತಿನೂ ಅವ್ರೇನು ನಿಮ್ಗೆ ಚಾರ್ಜ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಏನು ನಿಮ್ಗೆ ಅನುಕೂಲ ಅಂದರೆ, ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಿಮಗೆ ತುರಂತ ಮೆಸೇಜ್ ಬರ್ತದೆ. ಅಂದರೆ ತುರಂತ ಇಲ್ಲಿಂದ ಲೋಡ್ ಆಗಿದ ತಕ್ಷಣ ನಿಮ್ಗೆ ಅಲ್ಲಿ ಬರ್ತದೆ, ನೀವು ತುರಂತ ನೋಡ್ಬೋದು. ಅದು ಇಲ್ಲಿ ಬಿಟ್ಟಿದ ತಕ್ಷಣ ನಿಮ್ಗೆ ಅಲ್ಲಿ ಬರ್ತದೆ, ನಿಮಗೆ ಅಂತಾನೆ ಬರುತ್ತೆ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಬರ್ತಾ ಇರ್ತವೆ. ನಾವು ಮಾಡೋಂಥದ್ದು ಪ್ರತಿಯೊಂದು ರೆಕಾರ್ಡ್ ಮಾಡೋ ಬಿಡುಗಡೆ ಮಾಡೋದಲ್ಲ ನಿಮ್ಗೆ ಬರ್ತಾ ಇರ್ತವೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರೊಳಗೆ ಪ್ರಗತಿ ಟಿವಿ ನ್ಯಾಚುರಲ್ ಫಾರ್ಮಿಂಗ್ ಹೋಗಿ ಯೂಟ್ಯೂಬಲ್ಲಿ ಹೋದಾಗ ನಿಮ್ಗೆ ಏನಾಗುತ್ತೆ, ಪ್ರಗತಿ ಟಿವಿ ನ್ಯಾಚುರಲ್ ಫಾರ್ಮಿಂಗ್ ಇದನ್ನು ನೀವು ನೋಡಿದಾಗ ಏನಾಗುತ್ತೆ, ನಿಮಗೆ ಅದರೊಳಗೆ ನಿಮಗೆ ಪೂರ್ಣ ಎಲ್ಲ ಏನು 31 ಸಂಚಿಕೆ ಆಗಲೇ ಬಿಡುಗಡೆ ಮಾಡಿದ್ದೀವಿ. ಇನ್ನೂ ಸಾಕಷ್ಟು ಸಂಚಿಕೆಗಳು ಇವಾಗ ಬರ್ತಾ ಇದ್ದಾವೆ, ಆಗಲೇ ರೆಕಾರ್ಡು ಆಗಿದ್ದಾವೆ, ಮುದ್ರಣ ಆಗಿದ್ದಾವೆ, ಇನ್ನೊಂದು ಬರಬೇಕಾಗಿದೆ ಅಷ್ಟೇ. ಅದನ್ನು ಬರೋದೆಲ್ಲ ನಿಮಗೆ ನಿರಂತರ ನೋಡಿ, ಒಂದಕ್ಕೊಂದು ಜೋಡಣೆ ಮಾಡಿ. ಮೊನ್ನೆ ಒಬ್ರು ಕರೆ ಮಾಡಿದ್ರು, ಟಿವಿ ಹಾಕಿದ್ದಾರೆ, ಮಾತಾಡ್ತಾರೆ, ಅಂದರೆ ಮೊಬೈಲಲ್ಲಿ ಇನ್ನೊಂದ್ರೊಳಗೆ ಇಟ್ಕೊಂಡಿದ್ದಾರೆ, ಅದನ್ನ ಹಾಕೊಂಬಿಟ್ಟು ಮಾತಾಡ್ತಾರೆ. ಸರ್ ನಾಟಿ ಹಸು ಆಗಲ್ವಾ, ಸೀಮೆ ಹಸು ಆಗಲ್ವಾ ಸರ್, ಸೀಮೆ ಹಸು ಆಗಲ್ವಾ ಅಂತವ್ರೆ. ನಾನು ಹೇಳಿದೆ, ಸೀಮೆ ಹಸು ಆಗಲ್ಲಪ್ಪ, ನಾಟಿ ಹಸುನೇ ಬೇಕು, ನೀವು ಯಾಕೆ ಕೇಳಿಲ್ವಾ ಅಂತ. ಅಲ್ಲಿ ಹಿಂದೆ ಪಕ್ಕದಲ್ಲಿಂದ ಆ ಧ್ವನಿ ಹಿಂದೆಯಿಂದ ಬರ್ತಾ ಇದೆ, ಹೇಳ್ತಾ ಇದೆ ಇದರೊಳಗಿರೋಂಥ ಅತಿ ಉತ್ಕೃಷ್ಟವಾದ ಗುಣಗಳು ಏನಿದಾವೆ ಅದರೊಳಗೆಲ್ಲ ಇಲ್ಲ. ಹಾಗಾಗಿ ನೀವು ನಾಟಿ ಹಸುನೇ ಉಪಯೋಗಿಸ್ಬೇಕು ಅಂತ ನಾನು ಹೇಳ್ತಿರೋದು ನನಗೆ ಕಿವಿ ಕೇಳಿಸ್ತಾ ಇದೆ. ಅವನು ಕೇಳಿಸಿದ ತಕ್ಷಣ ಈ ಕಡೆ ಫೋನ್ ಮಾಡ್ಬಿಟ್ಟ, ನಾಟಿ ಹಸು ಆಗಲ್ವಾ, ಫೋನ್ ಹೊಡಿ, ಇದೆಯಲ್ಲ ನಂಬರು, ಹೊಡೆದ್ಬಿಟ್ಟ. ಸರ್ ಆಗಲ್ವಾ, ಅಲ್ಲಿ ಹೇಳ್ತಾ ಇದ್ದೀವಿ ಅದು ಏನಕ್ಕಾಗಲ್ಲ ಅಂತ. ಈ ಅವಸರ ಮಾಡಬೇಡಿ ದಯವಿಟ್ಟು. ನೀವು ರೈತರು ಇನ್ನ
ಇವಾಗ ಏನು ಹೈರಾಣಾಗಿದ್ದೀರೋ ದಯವಿಟ್ಟು ಇದರಿಂದ ಆಚೆ ಬರಬೇಕು ಅಂದರೆ ನೀವು ಸಂಪೂರ್ಣವಾದ ನೈಸರ್ಗಿಕ ಕೃಷಿ ಜ್ಞಾನನ್ನ ನೀವು ಬಟ್ಟಿ ಇಳಿಸ್ಕೊಬೇಕು. ಬಟ್ಟಿ ಇಳಿಸ್ಕೊಂಡು ನಿಮ್ಮ ಭೂಮಿ ಮೇಲೆ ಉಪಯೋಗಿಸಿ ಸಾಕು, ಇನ್ನೇನು ಬೇಡ, ಎಲ್ಲ ಕೆಲಸಗಳು ತನ್ನಿಂತಾನೆ ಆಗ್ತವೆ. ಬಟ್ಟಿ ಇಳಿಸೋದು ಅಂದ್ರೇನು ಒಳಗಡೆ ತುಂಬ್ಕೊಬೇಕು. ಯಾವ ರೀತಿ ರ್ಯಾಂಕ್ ಸ್ಟೂಡೆಂಟ್ ತುಂಬ್ಕೊಂತಾನೋ ಪದೇ ಪದೇ ನೋಡಿ. ಇದರೊಳಗೆ ಏನು ವಿಶೇಷವಾದಾಗ ನಾವೇನು ಹೇಳ್ತಿಲ್ಲ ನಿಮಗೆ, ತುಂಬ ಸುಲಭವಾಗಿ ಹೇಳ್ತಾ ಇದೀವಿ. ದಯವಿಟ್ಟು ಪದೇ ಪದೇ ನೋಡಿ, ಅರ್ಥ ಆಗೋ ತನಕ ನೋಡಿ. ನೋಡಿದ್ಮೇಲೆ ಏನು ಮಾಡಿ, ಸಣ್ಣ ಪುಟ್ಟ ಗೊಂದಲ ಇದ್ರೆ ಕರೆ ಮಾಡಿ. ಇವತ್ತು ಬೆಳಿಗ್ಗೆ ಒಬ್ಬರು ಮಾಡಿದ್ರು, ಸರ್ ಜೀವಾಮೃತದ ನೋಡ್ತಾ ಇದ್ದೆ, ತುಂಬ ಚೆನ್ನಾಗಿದೆ ಸರ್ ಕಾರ್ಯಕ್ರಮ, ಏನೇನು ಮಾಡ್ಬೋದು ಸ್ವಲ್ಪ ಹೇಳ್ತೀರಾ ಅಂತಾರೆ. ಏನಪ್ಪ ಹೇಳಿ, ನಿಮಗೋಸ್ಕರ 31 ಎಪಿಸೋಡ್ ಹೊಡ್ಕೊಂಡಿದ್ದೀವಿ ಮಾಡಿ ಅಂತ ಅಲ್ವರ. ಹಾಗಾಗಿ ದಯವಿಟ್ಟು ಎಲ್ಲಾನು ನೋಡಿ, ಯಾರೂ ಅವಸರ ಮಾಡಬೇಡಿ. ನೋಡಿ, ಈ ವರ್ಷ ಆಗಲಿಲ್ಲ ಮುಂದಿನ ವರ್ಷ ಅಳವಡಿಸಿ. ಏನು ಪ್ರಪಂಚ ಏನು ಮುಳುಗೋಗೋದಿಲ್ಲ. ಆದರೆ ತಪ್ಪು ಮಾಡಿದ್ಮೇಲೆ ನೀವು ಮತ್ತೆ ವಾಪಸ್ ಬರಲ್ಲ. ತಪ್ಪು ಮಾಡಿ ನೀವು ವಿಫಲರಾದ್ರಿ ಅಂದರೆ ಮತ್ತೆ ನೀವು ವಾಪಸ್ಸು ಆಗ ನೈಸರ್ಗಿಕ ಕೃಷಿ ಮಾಡಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಸ್ನೇಹಿತರೆ, ಈಗ ಯಾವ ರೀತಿ ಅಳವಡಿಸೋದು ಅಂತ ನೋಡೋಣ. ದಯವಿಟ್ಟು ನಾನು ಹೇಳಿದ್ದೇನು ಅಂದರೆ, ನೀವು ನಿರಂತರವಾಗಿ ಸುಮ್ಮನೆ ಕರೆ ಮಾಡಬೇಡಿ. ದಯವಿಟ್ಟು ಸಂಪೂರ್ಣವಾಗಿ ತಿಳಿರಿ, ಸಂಪೂರ್ಣವಾಗಿ ಮಾಡಿ. ಸ್ವಲ್ಪನೇ ಮಾಡಿ, ಸಂಪೂರ್ಣವಾಗಿ ಮಾಡಿ. ಬೀಜಾಮೃತ, ಜೀವಾಮೃತ, ಒದಿಕೆ, ಆರ್ದ್ರತೆಲ್ಲ ಏನು ಹೇಳಿದ್ವಿ 4 ಚಕ್ರಗಳನ್ನ ನಿಮ್ದು ಎಷ್ಟು ದೊಡ್ಡ ಜಾಗ ಇದೆ ಅಂದರೆ ಒಂದು ಸಣ್ಣ ಜಾಗದಲ್ಲಿ ಮಾಡಿ. 1 ಕುಂಟೆ ಮಾಡಿ, ಅರ್ಧ ಕುಂಟೆ ಮಾಡಿ, 2 ಕುಂಟೆ ಮಾಡಿ, 10 ಕುಂಟೆ ಮಾಡಿ, ಅಭ್ಯಾಸ ಮಾಡಿ ಬೆಳೆಗಳನ್ನ. ಅದಾದ ನಂತರ ಪೂರ್ಣ ಮಾಡಿ. ಯಾವ ರೋಗ ಬರುತ್ತೆ, ಏನು ಬರುತ್ತೆ, ಅದಕ್ಕೆ ಏನು ಮಾಡ್ಬೇಕು ನಾನು ಎಲ್ಲ ಮಾಡಿ. ಯಾಕೆಂದ್ರೆ ಒಟ್ಟಿಗೆ ಪಾಪ ತಮಗೆ ಇವತ್ತು ಜೀವನದ ಪ್ರಶ್ನೆನೇ ಆಗಿರೋದನ್ನು ರೈತಂದು ಒಟ್ಟಿಗೆ ಅದಷ್ಟನ್ನು ಮಾಡ್ಬಿಟ್ಟು 10 ಎಕರೆ 15 ಎಕರೆನೂ ಮಾಡ್ಬಿಟ್ಟು ಅವನಿಗೆ ಗೊಂದಲಕ್ಕೆ ಸಿಗಾಕೊಂಡ್ರೆ ಅವನಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಸಣ್ಣದಾಗೆ ಮಾಡಿ, ಅರ್ಧ ಎಕರೆ ಮಾಡಿ. ತಿಳ್ಕೊಳ್ಳಿ ಇದ್ರ ಬಗ್ಗೆ ಪೂರ್ಣವಾಗಿ, ಇದ್ರ ಲಾಭ ನಷ್ಟಗಳೇನು, ಹೇಗೆ ಮಾಡೋದು, ಏನು ಮಾಡೋದು, ತೊಂದರೆಗಳಿದ್ರೆ ನಮಗೆ ಕರೆ ಮಾಡಿ, ನಿಮಗೆ ಮಾಹಿತಿ ಕೊಡ್ತಾ ಇರ್ತೀವಿ ಹೇಗೆ ಹೇಗೆ ಮಾಡಬೇಕು ಅಂತ ಮಾರ್ಪಾಡುಗಳನ್ನೆಲ್ಲ ಮಾಡ್ಬಿಟ್ಟು ಸರಿ ಮಾಡೋಣ. ಮಾಡಿದ ತಕ್ಷಣ ಮುಂದಿನ ವರ್ಷ ಮಾಡಿ ಪೂರ್ತಿಯಾಗಿ. ಸರಿನಾ ಸ್ನೇಹಿತರೆ? ಈಗ ನೋಡೋಣ ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಈ ರೀತಿ ಇಟ್ಕೊಂಡು 3 ವರ್ಷ 5 ವರ್ಷ 8 ವರ್ಷ ಇವನ್ ಕಾಯ್ಕೊಂಡು ಇದು ಫಸಲು ಕೊಡೋ ತನಕ ಕಾಯೋದ್ರೊಳಗೆ ಏನಾಗ್ತದೆ, ರೈತ ಹೈರಾಣ ಹೋಗ್ತಾ ಇದ್ದಾನೆ. ಈ 4 ವರ್ಷ ಜೀವನ ನಡೆಸೋದು ಹೇಗೆ ಅವನು ಮನೆ ನಡೆಸೋದು ತೊಂದರೆ ಆಗ್ತದೆ. ಇವನ್ ಕಾಯ್ಕೊಂಡು ಬರೇ ನೀರು ಬಿಟ್ಕೊಂಡು ಕಾಯ್ತಾ ಕೂತಿರೋದು ಅಂತ ಸಮಯದಲ್ಲಿ ಏನಾಗ್ತಿದೆ, ರೈತನಿಗೆ ತೊಂದರೆ ಆಗ್ತಿದೆ. ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ನಿರಂತರವಾಗಿ ಈ ಪಂಚತರಂಗಿನಿಯೊಳಗೆ ದೊಡ್ಡ ಮರ, ಮಧ್ಯಮ ಮರ, ಪೊದೆ ಗಿಡ, ಅದ್ರ ಕೆಳಗಡೆ ಗಿಡಗಳು, ಅದ್ರ ಕೆಳಗಡೆ ಬೇರೆ ಇವನ್ನೆಲ್ಲ ನಾವು ಹಾಕ್ಬಿಟ್ಟು ಏನು ಮಾಡಬೇಕಾಗಿದೆ, ನಾವು ಬೆಳೆಯುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಈ ಮಾವಿಂದು ಮಳೆ ಆಶ್ರಿತವಾಗಿ ಮಾಡೋದು ಯಾವ ರೀತಿ, ನೀರಾವರಿ ಆಶ್ರಿತವಾಗಿ ಮಾಡೋದು ಯಾವ ರೀತಿ ಅಂತ. ಈ ನೀರಾವರಿ ಆಶ್ರಿತದವರು ಯಾವುದೇ ನೀವು ಮಳೆ ಆಶ್ರಿತ ಮಾಡಿ, ನೀರಾವರಿ ಆಶ್ರಿತ ಮಾಡಿ, ನೀವು 3 ವರ್ಷ ಮರಗಳನ್ನ ಬೆಳೆಸಲೇಬೇಕು. ನೀನು 3 ವರ್ಷ ನಾನು ಬೆಳೆಸೋ, ನಾನು ನಿನ್ನ 100 ವರ್ಷ ನೋಡ್ಕೊತೀನಿ ಅಂತದೆ. ಹೌದಲ್ಲ? ಗಿಡ ಏನು ಹೇಳುತ್ತೆ, ಮರ ಏನು ಹೇಳುತ್ತೆ ಅಂದರೆ, ನಿನ್ನನ್ನು ಸಸಿಯಾಗಿ ನಾಟಿ ಮಾಡ್ಬಿಟ್ಟು 3 ವರ್ಷ ನಾನು ನೋಡ್ಕೊ, ನಾನು ನಿನ್ನ 100 ವರ್ಷ ನೋಡ್ಕೊತೀನಿ, ಕಾಪಾಡ್ತೀನಿ ನಿನ್ನ ಅಂತ ಮರಗಳು ಹೇಳ್ತವೆ. ಸೊ ಹಾಗಾಗಿ ಈ ಮರಗಳನ್ನ 3 ವರ್ಷ ನಾವು ನೀರಿನ ವ್ಯವಸ್ಥೆ ಮಾಡಲೇಬೇಕು. ನೀವು ಸಲಿಗೆಯಲ್ಲಿ ತೊಗೊಂಡೋಗಿ ಹಾಕ್ರಿ, ನೀವು ಚಳಿಗೆಯಲ್ಲಿ ತೊಗೊಂಡೋಗಿ ಹಾಕ್ರಿ, ನೀವು ಬಿಂದಿಗೆಯಲ್ಲಿ ತೊಗೊಂಡೋಗಿ ಹಾಕ್ರಿ, ನೀವು ಅರಿವಿಲಿ ತೊಗೊಂಡೋಗಿ ಹಾಕ್ರಿ, ನೀವು ಟ್ಯಾಂಕರಲ್ಲಿ ತೊಗೊಂಬಂದು ಹೊಡೀರಿ, ನೀವು ಹೆಂಗನ ಮಾಡಿ 3 ವರ್ಷ ಗಿಡಗಳನ್ನ ಬೆಳೆಸಲೇಬೇಕು. ಅದಾದ ನಂತರ ನೀವು ಮಳೆ ಆಶ್ರಿತಕ್ಕೆ ನೀವು ಇಳಿಬೋದು ಪೂರ್ಣವಾಗಿ. ಆದರೆ ಸಸಿಗಳಲ್ಲಿ ಸಣ್ಣ ಗಿಡ್ಡ ಮರಗಳಿಂದ ದೊಡ್ಡ ಮರ ಆಗೋ ತನಕ ಒಂದು 3 ವರ್ಷದ ತನಕ ನಾವು ಗಿಡಗಳನ್ನ ಬೆಳೆಸಲೇಬೇಕಾಗತ್ತೆ. ಸೊ ಈಗ ನೀರಾವರಿ ಆಶ್ರಿತ, ಯಾರು ಬೋರ್ ಇದೆ, ಕ್ಯಾನಲ್ ಇದೆ, ನೀರುಗಳು ಬರ್ತಾ ಇದೆ, ನಿಮಗೆ ಕೊಳವೆ ಬಾವಿ ಇದೆ, ಇಂಥವ್ರು ನೀರಿನ ವ್ಯವಸ್ಥೆ ಮಾಡೋಕ್ಕಾಗೋಂಥವ್ರು ಏನು ಮಾಡ್ತೀರಾ ಅಂದರೆ, ಈ ರೀತಿ 36 ಅಡಿಗೆ 36 ಅಡಿ ಮಾಡ್ತೀರಾ. ಒಂದರೊಳಗೆ 36 ಅಡಿಗೆ ಒಂದರೊಳಗೆ ಏನೇನು ಇಡ್ತಾ ಇದ್ದೀರಾ, ಮಾವು, ಸಪೋಟ, ರಾಂಬುಟಾನ್ ಅಂತ. ಇವಾಗ ಒಂದು ದೊಡ್ಡ ಮರ ಯಾವುದು ಅಂದರೆ ರಾಂಬುಟಾನ್ ಅಂತ. ಇದನ್ನು ಬೇಡಿಕೆ ಹೆಚ್ಚಾಗ್ತದೆ, ತುಂಬ ಅದರೊಳಗೆ ಗುಣಗಳಿದೆ ಅಂದ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಇವಾಗ ಸಾಕಷ್ಟು ಜನ ಅದನ್ನು ಕೂಡ ಬೆಳೀತಾ ಇದ್ದಾರೆ. ನಾವು ನೀರಾವರಿ ಆಶ್ರಿತದಲ್ಲಿ ಏನು ಮಾಡ್ಬೋದು, ಮತ್ತು ಗೋಡಂಬಿ ಕೂಡ ನಾವು ಮೊದಲನೇದಕ್ಕೆ ಹಾಕೋದು. ಮಾವು, ಸಪೋಟ ಅಥವಾ ರಾಂಬುಟಾನು, ಗೋಡಂಬಿ 36 ಅಡಿಗೆ ಹಾಕೋವಾಗ ಇವನ್ನ ಹಾಕೋದು. ಎರಡನೇ ಹಂತದಲ್ಲಿ ಮಧ್ಯದಲ್ಲಿರೋದಕ್ಕೆ ಏನಾಗ್ತಾ ಇದ್ರೆ, ನೀವು ನಿಂಬೆ, ಕಿತ್ತಲೆ, ಲವಂಗ, ಜಾಕಾಯಿ, ಪೇರ್ಲೆ, ರಾಮಫಲ, ಲಕ್ಷ್ಮಣ ಫಲ, ಈ ರೀತಿ ನೀವೇನು ಮಾಡ್ಬೋದು ಎರಡನೇ ಹಂತದಲ್ಲಿ. ಮತ್ತು ನೇರಳೆ, ಜಾಮೂನ್ ಅಂತ ಅಂತಿರಲ್ಲ, ನೇರಳೆ ಹಣ್ಣು ಹಾಕೊಂಡ್ರೆ ಬಾಯೆಲ್ಲ ನೀಲಿ ಆಗುತ್ತೆ ನೋಡಿ, ಅದು ನೇರಳೆ ಹಣ್ಣು. ಈ ಎರಡರಲ್ಲಿ ಇವಿಷ್ಟನ್ನು ನಾವು ಇಡ್ಬೋದು. ಇದಾದ ನಂತರ 3 ಗಿಡದಿಂದ ಗಿಡಕ್ಕೆ, ಇದು 4 ಗಿಡಗಳ ಮಧ್ಯ ಏನು 4 ದೊಡ್ಡ ಮರಗಳು ಹಾಕಿದ್ದೀವಿ, ಅದ್ರ ಮಧ್ಯಕ್ಕೆ ಏನು ಮಾಡ್ತಿದ್ವಿ, ಎರಡನೇದು ಇವನ್ನ ತೊಗೊಳ್ತಾ ಇದ್ದೀವಿ. ಮೂರನೇದು ಈ ಗಿಡದಿಂದ ಗಿಡಕ್ಕೆ ಇರೋವಂಥ ಮಧ್ಯ, ಇವಕ್ಕೇನೇನು ಹಾಕ್ಬೋದು ನಾವು, ಸುಧಾರಿತ ತಳಿಗಳು ಇವು, ಮಾವು, ನಿಂಬೆ, ಕಿತ್ತಲೆ, ಪೇರ್ಲೆ,
ಅಥವಾ ಸೀಬೆಹಣ್ಣು ಮತ್ತು ಸ್ಪೈಸು ಅಂತಂದಾಗ ನಾವು ಈ ಚಕ್ಕೆ ಮೊಗ್ಗು ಲವಂಗ ಏನು ಹೇಳ್ತೀವಿ, ಇದು ಸ್ವಲ್ಪ ದೊಡ್ಡದಾದ ಮೇಲೆ ಗಿಡಗಳಿಗೆ ಅದಕ್ಕೆ ನೆರಳು ಬರೋಕ್ಕಾದ್ಮೇಲೆ ನಾವು ಈ ಏನು ಮಸಾಲೆ ಗಿಡಗಳು ಅಂತ ಹೇಳ್ತೀವಿ, ಚಕ್ಕೆ ಮೊಗ್ಗು ಲವಂಗ ಅಂತ ಹೇಳ್ತೀವಿ, ಅದನ್ನು ಸ್ವಲ್ಪ ಇಲ್ಲಿ ಸುತ್ತಲಿರೋ ಬೆಳೆದಾಗ ಇದು ಮಾಡಿ. ಇಲ್ಲಾಂದರೆ ಅವಕ್ಕೆ ನೀವು ಸಣ್ಣ ಸಸಿ ಹಾಕಿದಾಗ ಯಾವುದೇ ರೀತಿನ ನೆರಳು ಮಾಡಬೇಕು. ನೀವು ಸಸಿ ಹಾಕಿದ್ದೀರಿ ಅಂದಾಗ ಆ ಗಿಡ ಬರ್ತಿದೆ ಅಂದರೆ ಅದಕ್ಕೆ ಯಾವ ರೀತಿ ಗರಿಗಳಲ್ಲಿ ಯಾವ ರೀತಿನ ನೀವು ನೆರಳು ಮಾಡಬೇಕು ಆ ಗಿಡಗಳಿಗೆ, ಯಾವಕ್ಕೆ ಈ ಮಸಾಲೆ ಗಿಡಗಳಿಗೆ. ಇದಾದ ನಂತರ 3 ಆಗಿದ ತಕ್ಷಣ ಏನು ಮಾಡ್ತೀವಿ ಅಂದರೆ ನಾವು ಅತಿ ಮುಖ್ಯವಾಗಿ ಬೇಕಾಗಿರೋದು ಯಾವುದೋ ಸಾರಜನಕ, ಹಸಿರೆ ಉಸಿರು. ಇದಿಲ್ಲ ಅಂದರೆ ಕಳೆದೋಗ್ತೀವಿ. ದಯವಿಟ್ಟು ಸ್ನೇಹಿತರೆ, ಮೊದಲು ಮಡಿಕೆ ಹೊಡೆಯುವಾಗ ಘನಜೀವಾಮೃತ ಹಾಕಿದ್ದೀವಿ, ಕೊನೆ ಮಡಿಕೆ ಮಾಡೋವಾಗ ಸಾಲುಗಳು ಮಾಡ್ತಾಯಿದ್ದೀವಿ, ಈ ಗೆರೆಗಳೆಲ್ಲ ಹಾಕೊಂಡಿದ್ದೀವಿ. ಅಂಥ ಸಮಯದಲ್ಲಿ ಏನು ಮಾಡ್ತೀವಿ, ಈ ಗಿಡಗಳನ್ನೆಲ್ಲ ನಾಟಿ ಮಾಡಿದ್ಮೇಲೆ ಏನು ಮಾಡ್ತೀವಿ, ಕಾಳುಗಳನ್ನ ಏರಿಸ್ತೀವಿ. ಮೊದಲು ಕಾಳನ್ನ ಬೆಳೀರಿ ಅಂತ ನಿಮ್ಗೆಲ್ಲರಿಗೂ ಹೇಳ್ತೀವಿ, ಯಾಕೆಂದರೆ ಸಾರಜನಕ ಸ್ಥಿರೀಕರಿಸೋಕ್ಕೆ. ಅದಾದ ನಂತರ ಏನು ಮಾಡ್ತಾಯಿದ್ದೀವಿ ಅಂದರೆ ನಿರಂತರ ಸ್ಥಿರೀಕರಣಕ್ಕೆ ನಿರಂತರವಾಗಿ ಯೂರಿಯಾ ವಾತಾವರಣ ತಗೊಂಡು ಭೂಮಿ ಕೊಡೋದನ್ನ ಯಾವುದೋ ಮರಾವಳಿಗಳು ಯಾವ್ಯಾವ ಇದಾವೆ ಅವು ಸಾರ್ವಜನಿಕ ಸ್ಥಿರೀಕರಿಸೋವಂಥ ನುಗ್ಗೆ, ಸೆಡೆ ಅಥವಾ ಚೆಡೆ ಗಿಡ, ಅಗಸೆ ಗಿಡ ಅಂತ ಏನಂತೀವಿ, ಮತ್ತು ಈ ಗ್ಲಿರ್ಸಿಡಿಯಾ ಅಥವಾ ಸೀಮಾಂಗಿ ಅಂತಿರೋ ಅವನ್ನ ಹಾಕಬೇಕು. ಅವು ಬಂದಾಗ ಯಾವಾಗ ಬರ್ತವೆ ಸಸಿಗಳು, ನೀವು 5 ಅಡಿ ಎತ್ತರಕ್ಕೆ, ಭೂಮಿಯಿಂದ 5 ಅಡಿ ಎತ್ತರ ಬಂದಾಗ ಏನು ಮಾಡ್ತೀರಾ, ಇದನ್ನು ಮೇಲೆ ಹೋಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಇದನ್ನು ಚೂಟ್ಬಿಟ್ಟು ಬಿಡಬೇಕು. ಇಲ್ಲಿಂದ ಇವಾಗ ಅಕ್ಳುಗಳು ಹಿಂಗೆ ಹೊಡಿತವೆ. ಈ ಬೇರೆ ಬೇರೆ ಗಿಡಗಳಿಗೆ ಬೇಕಾದಂಥ ನೆರಳು ಕೊಡ್ತಾ ಇದೆ. ಯಾವಾಗ ಅಕ್ಳು ಜಾಸ್ತಿ ಹೊಡ್ಕೊಂಡು ಹೋಗ್ತಾ ಇದ್ದಾವೆ ಆಚೆಗೆ, ಬೇರುಗಳು ಬೆಳೀತಾ ಇದ್ದಾವೆ, ನಮ್ದು ಈ ಸಸಿಗಳಿಗಾಗಲಿ ನಮ್ಮ ಮರಾವಳಿಗಳಾಗಲಿ ಬೆಳೀತಾ ಇರೋದಕ್ಕೆ ಏನಾಗ್ತದೆ, ಈ ಸಾರಜನಕ ಕೊಡೋದನ್ನ ಇವು ತೊಗೊತಾ ಇದ್ದಾವೆ. ನಿಮ್ಮದೇಗೆ ಯೂರಿಯಾದ ಸಪ್ಲೈ ಆಗುತ್ತೆ ಫ್ರೀಯಾಗಿ. ಅದನ್ನೇನು ಮಾಡ್ತೀವಿ, ಈ ಗಿಡಗಳು ತೊಗೊಂಡು ತಮ್ಮಿಂದ ತಾವೇ ಬೆಳೀತಾ ಇರ್ತವೆ. ನಮಗೇನಾರ ಕೆಲಸ ಇದೆಯಾ ಅಲ್ಲಿ? ಇಲ್ಲ. ಏನು ಮಾಡಬೇಕಾದ್ರೆ ಈ ನುಗ್ಗೆ, ಅಗಸೆ, ಸೆಡೆ ಗಿಡ ಅಥವಾ ಈ ಸೀಮಾಂಗಿ ಅಥವಾ ಗ್ಲಿರಿಸಿಡಿಯನ್ನು ಹಾಕೊಂಡು ನಾವೇನು ಮಾಡಬೇಕಾಗಿದೆ, ಅವನು ಬೆಳೆಸಬೇಕಾಗಿದೆ. ಕಾಳು ಗಿಡಗಳನ್ನ ನಿರಂತರ ಹಾಕ್ಲೇಬೇಕಾಗಿದೆ. ಅದಾದ ನಂತರ ಯಾವುದೇ ಸ್ವಸ್ಟಿಕ್ ಆಕಾರ ಕೊಟ್ಟಿದ್ದೀವಿ, ಇದರೊಳಗೆ ಏನು ಮಾಡ್ತೀರಾ, ಪೊದೆ ಗಿಡಗಳು ಏನಾಯಿತು, ಇವಾಗ ದೊಡ್ಡ ಗಿಡಗಳಾಯಿತು 4 ಮೂಲೆಗೆ, 2 ಮತ್ತು 3 ಮಧ್ಯಮ ಗಿಡಗಳಾಯಿತು. ಇವಾಗ 3ನೇದು ಪೊದೆ ಗಿಡಗಳನ್ನ ನೋಡ್ತಾ ಇದ್ದೀವಿ. ಎಲ್ಲಾಗ್ತಿದ್ದೀವಿ, ಸ್ವಸ್ಟಿಕ್ ಏನೇನಿದೆಯೋ ಇಲ್ಲಿ ಏನು ಮಾಡ್ತಾಯಿದ್ದೀವಿ, ಪೊಮೊಗ್ರಾನೇಟ್ ಅಂದರೆ ದಾಳಿಂಬೆ ಹಾಕ್ತಾಯಿದ್ದೀವಿ. ಮತ್ತು ನಾವು ಈ ಪೇರ್ಲೆ ಗಿಡ ಯಾವುದನ್ನು ನಾವು ಚಾಟ್ನಿ ಮಾಡ್ತೀವಿ, ಇವಾಗ ಸದ್ಯಕ್ಕೆ ಬೆಳೀಲಿ, ಹೋಗ್ತಾ ನಾವೇನು ಮಾಡ್ಕೊಳ್ತೀವಿ, ಚಾಟ್ನಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಪೇರ್ಲೆ ಅಥವಾ ಸೀಬೆ ಗಿಡನ ನಾವು ಅಲ್ಲಿಗೆ ಹಾಕ್ಬೋದು. ಅದೇ ರೀತಿ ಈ ಯಾವುದು ನಕ್ಷತ್ರ ಆಕಾರ ಇದೆ ಅಲ್ಲೇನೇನು ಹಾಕ್ತಾಯಿದ್ದೀವಿ, ದಾಳಿಂಬೆ ಹಾಕ್ತಾಯಿದ್ದೀವಿ. ಸುಧಾರಿತ ಅಂದರೆ ನೀವು ಸುಧಾರಿತ ಯಾವುದನ್ನು ಚಾಟ್ನಿ ಮಾಡ್ತಿರುತ್ತೋ ಸೌರ್ತಿರೋ ಅದರದ್ದು ಏನಾಗ್ತಾಯಿದ್ದೀವಿ, ಸೀಬೆ ಅಥವಾ ಪೇರ್ಲೆ ಹಾಕ್ತೀವಿ. ಮತ್ತು ಕರಿ ಲೀವ್ಸ್ ಅಂದರೆ ಕರಿಬೇವು ಹಾಕ್ಬೋದು ನೀವು. ಇವಿಷ್ಟನ್ನು ನಾವು ಈ ನಕ್ಷತ್ರ ಆಕಾರದಲ್ಲಿರೋದನ್ನು ಮಾಡ್ಬೋದು. ಅದಾದ ನಂತರ ಇಲ್ಲಿದ್ದಾವಲ್ಲ ನೀರಾವರಿ ಆಶ್ರಿತದವ್ರಿಗೆ ಏನು ಮಾಡ್ತಾಯಿದ್ದೀವಿ, ಇದು ಬಾಳೆ ಮತ್ತು ಪರಂಗಿ, ಬಾಳೆ ಮತ್ತು ಪಪ್ಪಾಯನ ನೀವು ಈ ರೀತಿ ಕೊಡೋದು. ಇದಾದ ಮೇಲೆ ಏನು ಮಾಡ್ತಿದ್ದೀರಾ, ಈ ಗುಂಡಾಕಾರದಲ್ಲಿ ಏನಿದೆಯೋ, ಕಂದು ಬಣ್ಣದಲ್ಲಿ ಗುಂಡಾಕಾರ ಇದೆಯೋ, ಇದರೊಳಗೆ ನೀವು ಮೆಣಸಿನಕಾಯಿ ಬೆಳಿಬೋದು. ಯಾವುದು ಈ ರೀತಿ ಗುಂಡಾಕಾರ ಯಾವುದಿದೆ, ವಾರ್ಷಿಕ ಮೆಣಸಿನಕಾಯಿ ಬೆಳೆಯೋದು, ಅಥವಾ ತೊಗರಿ, ಇವೆರಡನ್ನ ನೀವು ಇಲ್ಲಿಗೆ ಹಾಕ್ಬೇಕು. ಇವಾಗ ನೋಡಿರಿ, ಬೀಳೋವಂಥ ಪ್ರತಿಯೊಂದು ಸೂರ್ಯನ ಕಿರಣವನ್ನು ಉಪಯೋಗಿಸ್ಕೊತಿದ್ದೀವಿ, ಎಲ್ಲನೂ ಆಹಾರ ತಯಾರಿಸ್ಕೊತಿದ್ದೀವಿ. ನಮಗೇನಾಗುತ್ತೆ ಅಂದರೆ ಇದು 3-4 ತಿಂಗಳೊಳಗೆ ನಮ್ಮ ಮೆಣಸಿನಕಾಯಿ ತೊಗರಿ ಏನು ಮಾಡುತ್ತೆ, ದುಡ್ಡು ಕೊಡೋಕ್ಕೆ ಶುರು ಮಾಡುತ್ತೆ, ಸಣ್ಣ ಪ್ರಮಾಣದಲ್ಲಿ ಬರ್ತಾ ಇರುತ್ತೆ. ನಿಮಗೊಂದು 8 ತಿಂಗಳಿಗೆ ಪರಂಗಿ ಪಪ್ಪಾಯ ಶುರುವಾಗ್ಬಿಡುತ್ತೆ. 1 ವರ್ಷದಲ್ಲಿ ಬಾಳೆ ಶುರುವಾಗುತ್ತೆ. ಅದಾಗ 1-1.5 ವರ್ಷಕ್ಕೆ ನಿಮ್ಗಾಗಲೇ ಈ ಪೇರ್ಲೆ ಮತ್ತು ಈ ಸೀತಾಫಲ ಎಲ್ಲ ಶುರುವಾಗ್ತವೆ. ಹಿಂಗೆ ಹೋಗ್ಕೊಂಡು 4-5 ವರ್ಷ ನಮಗೆ 6 ವರ್ಷಕ್ಕೆ ಮಾವು ಒಳ್ಳೆ ಬೆಳೆ ಬರ್ತಾಯಿದೆ, 4 ವರ್ಷ 5 ವರ್ಷಕ್ಕೆ, ಅಥವಾ ನಮ್ಗೆ ಹಲ್ಸ್ ಬರ್ತಾಯಿದೆ ಅಥವಾ ಸಪೋಟ ಬರ್ತಾಯಿದೆ, ಬಂದ್ಬಿಡ್ತವೆ 1 ವರ್ಷ 2 ವರ್ಷಕ್ಕೆ ಶುರುವಾಗ್ತವೆ. ಆದರೆ ನಮಗೆ ಜೋಬಿಗೆ ದುಡ್ಡು ಹಾಕೊಳ್ಳೋಂಥ ಒಂದು ವ್ಯವಸ್ಥೆ ಬರೋಷ್ಟಾಗತ್ತೆ 4-5 ವರ್ಷ ಆಗೇ ಆಗ್ತವೆ ಭದ್ರಾಗಿ ಬರೋಕ್ಕೆ. ಅಂಥ ಸಮಯದಲ್ಲಿ ನಾವು ಬರೋಷ್ಟ್ರಂಗೆ ಇವು ನಮ್ಮನ್ನ ನಿರಂತರವಾಗಿ ಹಣ ಕೊಡ್ತಾ ಇರುತ್ತೆ. ರೈತ ಜೋಬಿನ ದುಡ್ಡು ಖರ್ಚು ಮಾಡಲ್ಲ, ಜೋಬಿಗೆ ದುಡ್ಡು ಹಾಕೊಂತ ಅವ್ನು ಬಡವ ಆಗ್ತಾನ, ಸಂಕಷ್ಟಕ್ಕೆ ಸಿಗಾಕಂತಾನ. ಹಾಗಾಗಿ ಏಕ ಬೆಳೆ ಮಾಡ್ದಾನೆ ಯಾವ ರೀತಿ ನಾವು ಇದನ್ನು ಮಾಡ್ತೀವೋ ನಿರಂತರವಾಗಿ ಒಂದೊಂದು ನೋಡ್ರಿ 3-4-5 ತಿಂಗಳು, 8 ತಿಂಗಳು, 10 ತಿಂಗಳು, 1 ವರ್ಷ, 2-2.25 ವರ್ಷಕ್ಕೆ ನಿಮಗೆ ದಾಳಿಂಬೆ ಶುರುವಾಗ್ಬಿಡ್ತದೆ 2 ವರ್ಷದಲ್ಲಿ. ಅದಾದ ನಂತರ ಏನಾಗುತ್ತೆ, ಈ ಕಿತ್ತಲೆ ಇವನ್ನೆಲ್ಲ 3-3.5-4 ವರ್ಷಕ್ಕೆ ನಿಂಬೆ ಎಲ್ಲ ಶುರುವಾಗ್ಬಿಡ್ತವೆ. ಅದಾಗಷ್ಟಂಗೆ ನಿಮ್ಮದು ಮಾವೆಲ್ಲ ಬರೋ ಅಷ್ಟಂಗೆ 5-6 ವರ್ಷಕ್ಕೆ ನಾವು ದುಡ್ಡು ಹಾಕೊಳ್ತಾನೆ ಇರ್ತೀವಿ, ಜೋಬಿಗೆ ಹಣನ ಜೋಬು ಹಾಕೊಳ್ತಾ ಇರ್ತೀವಿ. ಅಂಥ ಸಮಯದಲ್ಲಿ ಅಂತ ರೈತನಿಗೆ ಯಾವುದೇ ರೀತಿ ಸಂಕಷ್ಟ ಸಿಗಾಕೊಂಡಾನೆ ಮಾಡ್ತಾ ಇದ್ದಾನೆ. ಆದರೆ ಏನು ಮಾಡಬೇಕಾದ್ರೆ ಅತಿ ಮುಖ್ಯವಾಗಿ ಅಂತಂದರೆ ಈ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ನಾವು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಅಂತ ಏನು ಮಾಡ್ತೀವಿ, ಅದನ್ನು ನೈಸರ್ಗಿಕ ಕೃಷಿಗೆ ತಾಳೆ ಮಾಡಿಬಿಟ್ಟು ಏನು ಮಾಡ್ತಾರೆ, ತುಂಬ ಜನ
ನನಗೂ ಗೊತ್ತು ನೈಸರ್ಗಿಕ ಕೃಷಿ ಅದೇನದು ಝೀರೋ ಕಲ್ಟಿವೇಷನ್ ಅಂದ್ಬಿಡ್ತಾರೆ. ಝೀರೋ ಕಲ್ಟಿವೇಷನ್ ಅಂದರೆ ಉಳುಮೆ ಇಲ್ಲ ಉಳುಮೆ ಮಾಡಲೇಬೇಕು. ತಾವು ಎಲ್ಲಿ ತನಕ ಈ ಗಿಡಗಳು ಬೆಳೆದು ದೊಡ್ಡದಾಗ್ತಾವೆ ಅಲ್ಲಿ ತನಕ ತಾವು ಉಳುಮೆ ಮಾಡಲೇಬೇಕು. ಇಲ್ಲಾಂದರೆ ನೀವು ಹಾಕಿರೋಂಥ ಮಾವಿನ ಸಸಿ ಇರ್ಬೋದು, ನೀವು ಹಾಕಿರೋಂಥ ನಿಂಬೆ ಸಸಿ ಇರ್ಬೋದು, ಅಥವಾ ಪರಂಗಿ ಸಸಿ ಇರ್ಬೋದು, ಈ ಕಳೆಗಳು ಬೆಳೆದ್ಬಿಟ್ಟು ಏನು ಮಾಡ್ತಾ ಈ ಪೂರ್ತಿ ಮುಚ್ಚಿಬಿಡ್ತವೆ. ಕಾಂಗ್ರೆಸ್ಸು ಎಲ್ಲ ಬೆಳೆದ್ಬಿಟ್ಟು ಮುಚ್ಚಿಬಿಡ್ತವೆ, ನಿಮ್ದು ಯಾವ ಬೆಳೆ ಬರೋದಿಲ್ಲ. ಹಾಗಾಗಿ ನೀವು ಕಳೆ ತೆಗಿಲೇಬೇಕು. ತೋಟ ದೊಡ್ಡದಾದ ಮೇಲೆ ಉಳುಮೆ ಮಾಡಬೇಡ್ರಿ ಅಂತ ಅಂದಿರೋದು. ಅಲ್ಪಾವಧಿ ಬೆಳೆಯೊಳಗೆ ದವಸ ಧಾನ್ಯ ಏನೇ ಬೆಳಿತೀರ, ನೀವು ತರಕಾರಿ ಎಲ್ಲ ಬೆಳಿತೀರ, ಅದರಲ್ಲಿ ಕಳೆಗಳನ್ನ ತೆಗಿಲೇಬೇಕು. ಇಲ್ಲಾಂದರೆ ಮುಚ್ಚಿಗೆ ಹಾಕಿ ಅವನ್ನ ಮುಚ್ಚಬೇಕು. ಒಂದು ತೆಗೀರಿ ಅಥವಾ ಅವನ್ನ ಮುಚ್ಚಿರಿ. ಮಣ್ಣು ಹಾಕ್ಬೇಡ್ರಿ, ಅದ್ರ ಮೇಲೆ ಕಸ ಹಾಕ್ರಿ, ರೌದಿ ಹಾಕ್ರಿ. ಅವಾಗೇನಾಗುತ್ತೆ, ತನ್ನಿಂದ ತಾನೇ ಇದಾಗುತ್ತೆ. ಇದು ಮಾಡೋಂಥ ಸಮಯದಲ್ಲಿ ಏನು ಮಾಡ್ತೀರಾ ನೀವು ಹೇಳಿ, ಕಾಲುವೆಗಳು ಟ್ರೆಂಚಸ್ ಮಾಡಬೇಕು. ಕಾಲುವೆಗಳು ಅಥವಾ ಮೋರಿಗಳು ಟ್ರೆಂಚಸ್ ಅಂತ ಏನು ಹೇಳ್ತೀವಿ, ಈ ರೀತಿ ಇದು ಯಾವ್ದು ಕೊಟ್ಟಿದ್ದೀವಿ, ಸಾಲು ಬಿಟ್ಟು ಸಾಲು. ಯಾಕೆಂದರೆ ಇಲ್ಲಿ ಓಡಾಡೋಕ್ಕೆಲ್ಲ ಸುಲಭವಾಗಿರಬೇಕು, ಮತ್ತು ನಮಗೇನಾಗಬೇಕು, ಓಡಾಡೋಕ್ಕೂ ಸುಲಭವಾಗಿರಬೇಕು. ಅಂಥ ಸಮಯದಲ್ಲಿ ಏನು ಮಾಡ್ತೀವಿ, ಇಲ್ಲಿ ನಾವು ಪೂರ್ಣವಾಗಿ ಸಾಲು ಬಿಟ್ಟು ಸಾಲು ಟ್ರೆಂಚ್ ಹೊಡಿಬೇಕು. ಆ ಟ್ರೆಂಚ್ ಎಷ್ಟಿರ್ತದೆ, ಸುಮಾರು ಒಂದು 2.5 ಅಡಿ ಅಗಲ. ಈ ರೀತಿ ನೀವು ಟ್ರೆಂಚ್ನ 2ರಿಂದ 2.5 ಅಡಿ ಅಗಲ ಮಾಡೋದು, 1.5 ಅಡಿ ಆಳ ಮಾಡೋದು. ಇದರೊಳಗೆಲ್ಲ ರೌದಿ ಹಾಕೋದು. ಈ ಟ್ರೆಂಚ್ಗಳಲ್ಲಿ ಏನು ಮಾಡ್ತೀರಾ, ಸಿಕ್ಕೋಂಥ ರೌದಿಗಳನ್ನೆಲ್ಲ ಏನು ಮಾಡ್ತಿದ್ದೀರಾ, ಇದ್ರೊಳಗೆ ಹಾಕ್ತಾ ಇದ್ದೀರಾ. ಇದ್ರೊಳಗೆ ಜೀವಾಮೃತನೂ ಕೊಡ್ತೀರಾ, ನೀರು ಕೊಡ್ತೀರಾ, ಇವಕ್ಕೆಲ್ಲ ನೀರು ಕೊಡ್ತಾ ಇದ್ದೀರಾ. ಇದು ಹ್ಯೂಮಸ್ ಆಗೋದಕ್ಕೆ ಅತಿ ಮುಖ್ಯವಾಗಿ ಏನು ಕೆಲಸ ಆಗುತ್ತೆ, ಯಾವಾಗ ಹಿಂಗೆ ಆಳವಾಗಿ ನಾವು ತೆಗೆದಿರ್ತದೋ ಇದ್ರ ಮೂಲವಾಗೆಲ್ಲ ಗಾಳಿ ಒಳಗಡೆ ಹೋದಾಗ ಏನಾಗುತ್ತೆ, ಒಳಗಡೆ ಇರೋ ಜೀವಾಣುಗಳಿಗೆಲ್ಲ ಕೂಡ ಯಥೇಚ್ಛವಾಗಿ ಗಾಳಿ ಸಿಗುತ್ತೆ, ಮತ್ತು ಬೇರುಗಳು ಸರಾಗವಾಗಿ ಹೋಗೋಕ್ಕಾಗ್ತದೆ. ಇಂಥ ಸಮಯದಲ್ಲಿ ಏನಾಗುತ್ತೆ, ಟ್ರೆಂಚ್ ನಮಗೆ ಅತಿ ಉತ್ಕೃಷ್ಟವಾಗಿ ಕೆಲಸ ಮಾಡುತ್ತೆ. ಹ್ಯೂಮಸ್ ಆಗೋದಕ್ಕೆ ಅದು ತುಂಬ ಮುಖ್ಯ ಕಾರಣ ಇರುತ್ತೆ. ಇದಾದ ನಂತರ ಏನು ಮಾಡ್ತೀರಾ ಅಂದರೆ, ಈ ರೀತಿ ಬೆಳಿತೀರಾ. ಇವಾಗ ನೀವು ಮೊದಲನೇ ಹಂತದಲ್ಲಿ ನಾವು ಸಾಧಾರಣ ಎಲ್ಲ ಮುಂಗಾರಿಲೇ ಮಾಡ್ಕೊತೀವಿ, ಮಳೆ ಸಮಯದಲ್ಲೇ ಮಾಡೋದ್ರಿಂದ ಇದನ್ನೆಲ್ಲ ಉಳುಮೆ ಮಾಡಿ ನೀವೇನು ಮಾಡ್ಬೋದು, ತರಕಾರಿ ಮಾಡಲು ನೋಡೇ ಇದ್ದೀರ ತಾವೆಲ್ಲ. ತರಕಾರಿ ಬೆಳೆಯೋದು ಹೇಗೆ, ಯಾವ ರೀತಿ ಮಾಡಬೇಕು ಅನ್ನೋದು ನೋಡಿದ್ದೀವಿ. ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿ 4.5 ಅಡಿಗೆ ಒಂದೊಂದು ಗಿಡ ಹಾಕಿದ್ದೀವಿ. ಆಮೇಲೆ ನೀವು ಈ ಸಸಿ ಇಡಬೇಕಾದ್ರೆ ಯಾವುದಕ್ಕೂ ನೀವು ದೊಡ್ಡದಾಗಿ 2 ಅಡಿ 2 ಅಡಿ 3 ಅಡಿ ಗುಂಡಿ ಹೊಡೆಯೋ ಹಾಗಿಲ್ಲ. ನೀವು ಮಡಕೆ ಹೊಡೆದಿದ್ದೀರ, ಉಳುಮೆ ಮಾಡಿದ್ದೀರ. ಈ ಉಳುಮೆಯಲ್ಲಿ ಸುಮ್ಮನೆ ಒಂದು ಕೋಲ್ ಗುದ್ಲಿ ಅಂತ ಏನಂತಿರಲ್ಲ, ಹಿಂಗೊಂದು ಗುದ್ಲಿ ಇರ್ತದೆ ನೋಡಿ, ಚಿಕ್ಕದಾಗಿ ಇಷ್ಟೇ ಆಗಲ್ಲ, ಈ ಥರದಲ್ಲಿ ತೊಗೊತೀರಾ. ಆ ಸಸಿಗೆ ಎಷ್ಟು ಬೇಕೋ ಮಾಡ್ತೀರಾ, ಆ ಸಸಿ ಒಳಗಡೆ ಇಟ್ಬಿಟ್ಟು ಮಣ್ಣು ಮುಚ್ಚಿ. ಯಾವ ಥರ ಗುಂಡಿ ಹೊಡೆಯೋಂಗಿಲ್ಲ ನೀವು, 2 ಅಡಿ 3 ಅಡಿ ಎಲ್ಲ ಹೊಡೆಯೋಂಗಿಲ್ಲ. ಆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟೇ. ಪ್ರತಿಯೊಂದು ಗಿಡ ಇಡಬೇಕಾದ್ರೆ ನಾವು ಹೇಳಿದ್ವಿ, ದೊಡ್ಡ ಗಿಡಗಳ್ದು ಇಡಬೇಕಾದ್ರೆ 2 ಬೊಕ್ಸೆ ಘನಜೀವಾಮೃತ ಹಾಕ್ರಿ. ಸಣ್ಣ ಗಿಡಗಳು ಇಡಬೇಕಾದ್ರೆ ಅಂಥವಕ್ಕೆ ಏನು ಮಾಡ್ತೀರಾ, 1 ಬೊಕ್ಸೆ ಘನಜೀವಾಮೃತ ಹಾಕ್ತೀರಾ. ಇವಾಗ ತಯಾರು ಮಾಡ್ತೀರಾ. ಸೊ ಮಾಡಿದ ತಕ್ಷಣ ಏನು ಮಾಡ್ತೀರಾ, ನಾವು ಇಲ್ಲಿ 4 ಅಡಿಗೆ ಇಟ್ಟಿದ್ದೀವಿ ಅಂದಾಗ ಈ ರೀತಿ ನಾವು ಏರ್ಬದು ಮಾಡಿದ್ದೀವಿ. ನಾವು ಇಲ್ಲೆಲ್ಲ ತರಕಾರಿ ಬೆಳೀರಿ. ಏನು ಮಾಡ್ತೀರಾ, ಈ ರೀತಿ ಇದೆ ಇವಾಗ ನೋಡ್ರಿ, ಹಿಂಗೆ ಹೋಗಿದೆ. ಇದನ್ನೇನು ಮಾಡ್ತೀರಾ, ಒಂದು ಗೆರೆ ಎಳಿತೀರಾ ಇದ್ರ ಮೇಲೆ. ಈ ಏರ್ಬದು ಮೇಲೆ ಏನು ಮಾಡ್ತೀರಾ, ಉದ್ದಕ್ಕೂ ಒಂದು ಗೆರೆ ಎಳ್ಕೊಂಡು ಹೋಗ್ತೀರಾ. ನಿಮ್ಗೆ ಯಾವ್ದು ಬೇಕೋ ಆ ಕಾಳು ಹಾಕೊಂಡು ಹೋಗ್ರಿ, ಅಥವಾ ನಿಮ್ಗೆ ಯಾವ್ದು ಬೇಕೋ ಸೊಪ್ಪು ಹಾಕಿ. ದಂಡಿನ ಸೊಪ್ಪು, ಚಕೋತ, ಪಾಲಕು, ಮೆಂತ್ಯ, ಅವಿಜ, ಧನಿಯಾ, ಇವನ್ನೆಲ್ಲನೂ ನೀವು ಇದ್ರ ಮಧ್ಯ ಬೆಳಿಬೋದು. ಇಲ್ಲಾಂದ್ರೆ ತುಂಬ ಜನ ನಾವೇನಾರ ಮಾಡ್ತೀವಿ, ಇನ್ನೂ ಹೆಚ್ಚಿಗೆ ನಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಅಂತ ಅಂದಾಗ ಏನು ಮಾಡ್ಬೋತಾವು, ಈ 4 ಅಡಿ ಮಧ್ಯಕ್ಕೇನಿದೆ, ಈ 4 ಅಡಿ ಮಧ್ಯಕ್ಕೇನಿದೆ, ಇದನ್ನ ಈ ರೀತಿ ನೀವು ಮಾಡಿಬಿಟ್ಟು ಬೆಡ್ ಮಾಡಿಬಿಟ್ಟು ಏನು 3 ಅಡಿ ಬೆಡ್ ಮಾಡಿದ್ರೆ, ಇಲ್ಲೇನು ನಾವು ತರಕಾರಿ ಮಾಡಲು ಕೊಟ್ಟಿದ್ದು ಅದು ಮಾಡಿ ಸುಮಾರು ಒಂದು 2 ವರ್ಷದ ತನಕ ನಾವು ನೆಮ್ಮದಿಯಾಗಿ ತರಕಾರಿ ತೊಂಬೋದು. ಆದರೆ ಏನಾಗುತ್ತೆ ಅಂದರೆ, ಇಲ್ಲಿ ಬಿದ್ದಂಥ ನೀರು ಇಲ್ಲಿಗೆ ಬರುತ್ತೆ. ಈ ಸಾಲು ಬಂದಾಗ ಸಾಲಲ್ಲಿ ನೀರು ನಿಲ್ದಿರೋ ಹಂಗೆ, ಯಾಕೆಂದರೆ ನಾವು ಹೊಸ್ದಾಗಿ ಶುರು ಮಾಡಿರ್ತೀವಿ, ಇನ್ನೂ ಭೂಮಿ ರಂಧ್ರಮಯ ಆಗಿರಲ್ಲ. ನೀರು ನಿಂತ್ಬಿಡ್ತು ಅಂದರೆ ಈ ಸಸಿಗಳು ತೊಂದರೆ ಆಗ್ತವೆ. ತಾವೇನು ಮಾಡಬೇಕು ಅಂದರೆ, ನೀರು ನಿಲ್ದಂಗೆ ಹೊರಗಡೆ ಹೋಗಂಗೆ ಮಾಡ್ಬೇಕು. ಈ ನೀರನ್ನ ಯಾವ ಸಾಲಲ್ಲಿ ನೀವು ಇಟ್ಟಿದ್ದೀರ ಈ ಗಿಡಗಳು. ಇವಾಗ ಇಲ್ಲಿ ನಾವೇನು ಮಾಡಿದ್ದೀವಿ, ಇದ್ರ ಮಧ್ಯೆ ಇವಾಗ ತರಕಾರಿ ಮಾಡಿದ್ದೀವಿ, ಬೆಡ್ ಮಾಡಿದ್ದೀವಿ. ಇಲ್ಲಿ ಮಧ್ಯ ಬೆಡ್ ಮಾಡಿದ್ದೀವಿ. ಇಲ್ಲಿಂದ ಬರೋವಂಥ ಈ ಸಾಲು ಏನು ಹೊಡೆದಿದ್ದೀವಿ, ಹಿಂಗೆ ಸಾಲು ಹೊಡೆದಿದ್ದೀವಿ, ಈ ಬೆಡ್ಡನ್ನು ಈ ರೀತಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬರೋವಂಥ ನೀರೇನಾಗಬೇಕು, ಹಿಂಗಿನ ಹೊರಟೋಗ್ಬೇಕು. ಯಾಕೆಂದರೆ ಅದು ಈ ಬೆಡ್ಡಿನ ಟ್ರೆಂಚ್ ಅಂತ ಹೆಂಗೆ ಕ್ರಿಯೇಟ್ ಆಗಿದೆ ಅಥವಾ ಉತ್ಪತ್ತಿ ಆಗಿದೆ, ಅದೇನಾಗಿದೆ, ಈ ಕಡೆನೂ ಇದೇ ರೀತಿ ನಾವು ಮಾಡೋದ್ರಿಂದ, ಬೆಡ್ ಮಾಡೋದ್ರಿಂದ ಏನಾಗುತ್ತೆ, ಈ ರೀತಿ ಬರುತ್ತೆ. ಆವಾಗ ನೀರು ಇಲ್ಲಿಗೆ ಬಂದ್ಬಿಡುತ್ತೆ. ನೀರು ಇಲ್ಲಿ ಶೇಖರಣೆ ಆಗೋಯ್ತು ಅಂದರೆ ಸಸಿಗಳು ಏಟಾಗ್ತವೆ, ಸಸಿಗಳಿಗೆ ತೊಂದರೆ ಆಗುತ್ತೆ. ಅಂಥ ಸಮಯದಲ್ಲಿ ಏನು ಮಾಡ್ತೀರಾ ನೀವು, ಆ ನೀರನ್ನು ಟ್ರೆಂಚಿಂದ ಆಚೆ ಹೋಗೋಕ್ಕೆ ಮಾಡಬೇಕು. ಆ ಮೋರಿಯಿಂದ ಕಾಲುವೆಯಿಂದ ಆಚೆ ಹೊರಟೋಗ್ಬೇಕು ನೀರು. ಅದೇ ರೀತಿ ಮಳೆಯಾಶ್ರಿತದವರು ಏನು ಮಾಡ್ತೀರಾ, ಏನೇ ರೋಗ ಬಂತು ಅಂದರೆ ನಾವು ಯಾವ್ಯಾವ ಸಿಂಪಡಣೆ ಮಾಡಬೇಕು, ಎಲೆ ಹಳದಿ ಆದಾಗ ಮುಳಿ ಮಜ್ಜಿಗೆ ಹೊಡಿಬೇಕು, ಇವನ್ನೆಲ್ಲ ಹೇಳೇ ಇದ್ದೀವಿ. ಅವೆಲ್ಲ ನಮ್ಮ ಕಾರ್ಯಕ್ರಮದಲ್ಲೆಲ್ಲ ಇದಾಗಲೇ ಮುದ್ರಣ ಆಗಿದೆ, ಬಂದಿದೆ ನಿಮಗೆ, ಅವನಿಂದ ನೋಡಿ ಮಾಡ್ತೀರಾ. ಅದೇ ರೀತಿ ಇವಾಗ ಮಳೆಯಾಶ್ರಿತ ಅಂತ ಮಾಡಬೇಕಾದ್ರೆ ಇಲ್ಲಿದಾವೆ ನೋಡಿ. ಎಲ್ಲ ಮಳೆಯಾಶ್ರಿತದಲ್ಲಿ ಈ ರೀತಿ ನೀವು ಎಲ್ಲ ಬೆಳೆಗಳನ್ನ ಬೆಳಿಬೋದು.
ಸೊ ಇದಿಷ್ಟನ್ನು ನಾವು ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ನೆಮ್ಮದಿಯಾಗಿ ಎಲ್ಲ ಬೆಳೆಗಳನ್ನ ಬೆಳಿಬೋದು. ಮಳೆ ಆಶ್ರಿತದಲ್ಲಿ ಏನು ಮಾಡ್ತೀರಾ, ಮಾವು, ಹಲಸು, ಹುಣಸೆ, ಗೋಡಂಬಿ ಈ ರೀತಿ. ನೀವು ಈ ಬೆರಕೆ ಮಾಡ್ಬೇಕಾದ್ರೆ ಏನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ ತಾವು ತುಂಬ ಹುಷಾರಾಗಿರ್ಬೇಕು. ಮಳೆ ಆಶ್ರಿತಗೂ ನೀರಾವರಿ ಆಶ್ರಿತಗೂ ಹಲಸಿನ ಹಣ್ಣು ನೀರು ಕೇಳಲ್ಲ. ಅದು ನೀವು ನೀರು ಯಥೇಚ್ಛವಾಗಿ ಕೊಟ್ಬಿಟ್ರೆ ಹಲಸಿನ ಹಣ್ಣು ಏನಾಗುತ್ತೆ, ತುಂಬ ನೀರು ಆಗ್ಬಿಡುತ್ತೆ, ತುಂಬ ತೊಂದರೆ ಆಗುತ್ತೆ. ಇದೇ ರೀತಿ ನಾವು ಬಾಳೆ ಹಾಕಿದೀವಿ, ಇದಾಕಿದೀವಿ ಅಂತ ನೀವು ಯಥೇಚ್ಛವಾಗಿ ತುಂಬ ನೀರು ಕೊಟ್ಬಿಟ್ರೆ ಮಾವಿನ ಗಿಡಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ನೀವು ನೈಸರ್ಗಿಕ ಕೃಷಿನ ಪೂರ್ಣವಾಗಿ ಅಳವಡಿಸಿ ಮುಚ್ಚಿಗೆ ಎಲ್ಲ ಮಾಡಿ ಜೀವಾಮೃತ ಕೊಟ್ಟು ಎಲ್ಲ ಹೆಚ್ಚು ಮಾಡೋದ್ರಿಂದ ಏನಾಗುತ್ತೆ, ಆ ನೀರು ಕೊಡೋದನ್ನ ಕಡಿಮೆ ಆಗುತ್ತೆ. ಎಲ್ಲನೂ ನಮ್ಗೆ ಗೊತ್ತೇ ಇದೆ. ಅದು ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ನಮಗೆ ಉತ್ಕೃಷ್ಟವಾಗಿ ಬೆಳೆಗಳು ಬರ್ತವೆ. ಸ್ನೇಹಿತರೆ, ಅದೇ ರೀತಿ ನಾವು ಜೀವಾಮೃತ ಸಮಯಕ್ಕೆ ಕೊಡೋದು, ಅದನ್ನು ಮಾಡ್ಕೊಂಡು ನಾವು ಬೆಳೆಗಳನ್ನ ಬೆಳೆದಾಗ ನಮಗೆ ಎಲ್ಲ ರೀತಿ ಬೆಳೆಗಳು ಬರ್ತವೆ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಇದನ್ನು ತಾವು ಮನನ ಮಾಡ್ಕೊಳ್ಳಿ, ನಿರ್ಣಯ ತಗೊಳ್ಳಿ. ಯಾವ ಗಿಡಕ್ಕೆ ಒಂದರೊಳಗೆ ಯಾವ್ದು ಹಾಕ್ಬೋದು, ಎರಡರಲ್ಲಿ ಹಾಕ್ಬೋದು, ಯಾವ್ದಾದ್ರು ಹಾಕ್ಬೋದು ಅಂತೆಲ್ಲ ಕೊಟ್ಟಿದ್ದೀವಿ. ಮತ್ತು ಬಿಟ್ಟಿದವನು ಇಲ್ಲಿ ಬರೆದಿದ್ದೆ, ಅವನು ತಮಗೆ ಗೊತ್ತಿದೆ ಯಾವ್ಯಾವ ಹಾಕ್ಬೋದು ಅಂತ. ನೀವು ನಿರ್ಣಯ ತಗೊಳ್ಳಿ, ಮಾಡಿ. ಹಂಗೂ ಏನಾದರೂ ನಿಮಗೆ ನಮ್ಮ ಇದು ಬೇಕು ಅಂತಂದರೆ ನಾವು ಖಂಡಿತವಾಗಿ ತಮಗೆ ತಿಳಿ ಹೇಳ್ತೀವಿ. ಮುಂದಿನ ಸಂಚಿಕೆಯಲ್ಲಿ ಈ 36 ಬಿಟ್ಬಿಟ್ಟು 18 ಅಡಿಗೆ ಹಾಕಿದ್ದಾರೆ. ಇವಾಗ ಆಗಲೇ ಹಾಲಿ ಮಾಡಿದ್ದೀರಾ ನೀವು, 25 ಅಡಿಗೆ ಹಾಕಿದ್ದೀವಿ, 30 ಅಡಿಗೆ ಹಾಕಿದ್ದೀವಿ, ಬೇರೆ ಬೇರೆ ಇದೆಲ್ಲ ಮಾಡಿದ್ದೀರಾ. ಹಾಲಿ ಇರೋ ತೋಟಗಳು ಮತ್ತು 18 ಅಡಿ ಇದಕ್ಕಿಂತ ಕಡಿಮೆಯಾಗಿ ಬೆಳೆಯೋದು ಹೇಗೆ ಅಂತ ಅಂದ್ಬಿಟ್ಟು ಮಾದರಿಗಳನ್ನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿ ತನಕ ವಿರಾಮ ಕೊಡಿ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.